ಈ ವಿಶ್ವಾವಸು ಯೋಗ ಭಾನುವಾರ ಪ್ರಾರಂಭ ಆಗ್ತಾ ಇದೆ. ಅದರ ಇಂದಿನ ಅಮಾವಾಸ್ಯೆಯಲ್ಲಿ ಕುಂಭದಿಂದ ಮೀನಕ್ಕೆ ಶನಿ ಸಂಚಾರವಾಗಿದೆ. ಇದರಿಂದ ಯಾವ ಫಲಾಫಲಗಳನ್ನ ನೀಡ್ತಾ ಹೋಗ್ತಾನೆ, 12 ರಾಶಿಗಳ ಮೇಲೆ ಯಾವ ರೀತಿಯಿಂದ ಈ ವಿಶ್ವಾವಸು ಸಂವತ್ಸರದ ಫಲಾಫಲಗಳಿರುತ್ತೆ. ಬನ್ನಿ ವೀಕ್ಷಕರೇ, ಪ್ರತಿಯೊಂದು ರಾಶಿಯ ಬಗ್ಗೆ ಫಲಾಫಲಗಳನ್ನ ತಿಳಿದುಕೊಳ್ಳೋಣ. ಇನ್ನ ಪ್ರಥಮದಾಗಿ ಮೇಷರಾಶಿ. ಮೇಷರಾಶಿಯೇ ಈ ವಿಶ್ವಾವಸು ಸಂವತ್ಸರದಲ್ಲಿ ಮೇಷರಾಶಿಯವರ ಸಕಲ ಕಾರ್ಯಗಳಲ್ಲಿ ಜಯಗಳು, ಯಶಸ್ಸು, ಕೀರ್ತಿಗಳು ಉಂಟಾಗ್ತಾ ಹೋಗ್ತವೆ. ನೋಡಿ, ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಶುಭ ಫಲಗಳೇ ಜಾಸ್ತಿ ಉಂಟಾಗ್ತಾ ಹೋಗ್ತವೆ. ವಿಶೇಷ ರೀತಿಯಿಂದ ಧನಾಗಮನಗಳು ಉಂಟಾಗ್ತಾ ಹೋಗ್ತವೆ. ಸರ್ಕಾರಿ ಉದ್ಯೋಗಿಗಳಿಗೆ ಕೆಲಸದಲ್ಲಿ ಮುಂಬಡ್ತಿ ಪ್ರಾಪ್ತಿ ಆಗುತ್ತೆ. ಇನ್ನು ಮೇಷರಾಶಿಯ ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಿರ್ತೀರಿ ಅಂತವರಿಗೆ ಸರ್ಕಾರಿ ಯೋಗದ ಉದ್ಯೋಗ ಭಾಗ್ಯ ಸಿಗ್ತಾ ಹೋಗುತ್ತೆ. ನಂತರ ಹೊಸ ಮಿತ್ರರಿಂದ ಸಹಾಯಗಳು ಉಂಟಾಗ್ತಾ ಹೋಗ್ತವೆ. ಹೀಗೆ ಅನೇಕ ರೀತಿಯಿಂದ ಈ ವರ್ಷ ಮೇಷರಾಶಿಯವರಿಗೆ ಶುಭಗಳನ್ನ ಕಾಣ್ತಾ ಹೋಗ್ತೀರಾ. ನಂತರ ಸೆಪ್ಟೆಂಬರ್ ನಂತರ ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಕಾರಣ ಕುಟುಂಬದಲ್ಲಿ ಮನಸ್ತಾಪಗಳು, ಕಲಹಗಳು, ಮನಸ್ಸಿಗೆ ಬೇಸರಗಳು ಉಂಟಾಗುವುದು ಮತ್ತು ಆರೋಗ್ಯದಲ್ಲಿ ಕೆಲವೊಂದು ಬದಲಾವಣೆಗಳು ಮತ್ತು ಶಸ್ತ್ರಚಿಕಿತ್ಸೆಗಳು ನಡೆಯುವ ಸಂಭವಗಳು ಉಂಟಾಗ್ತಾ ಹೋಗುತ್ತೆ. ಮನೆಯಲ್ಲಿ ತಂದೆ ತಾಯಿಯವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಮೇಷರಾಶಿಯವರು ವಹಿಸುವುದು ಸೂಕ್ತ. ಇಲ್ಲದೆ ತಂದೆ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸವನ್ನ ನೀವು ಕಾಣಬಹುದಾಗಿದೆ. ಆದ್ದರಿಂದ ಮೇಷರಾಶಿಯವರು ತಮ್ಮ ತಂದೆ ತಾಯಿಯರು ಹಿರಿಯರ ಬಗ್ಗೆ ಕಾಳಜಿಯನ್ನ ವಹಿಸಬೇಕು. ದೇವರ ದರ್ಶನಗಳು ಪ್ರಾಪ್ತಿಯಾಗುವುದು. ನವೆಂಬರ್ ನಂತರ ಹಣಕಾಸಿನ ಸಮಸ್ಯೆಗಳು, ಕೈಗೊಂಡ ಕಾರ್ಯಗಳಲ್ಲಿ ಅನೇಕ ವಿಘ್ನಗಳು ಈ ಡಿಸೆಂಬರ್ ನಂತರ ಕಾಣಬಹುದಾಗಿದೆ. ಭೂ ಸಂಬಂಧ ವ್ಯವಹಾರ ವ್ಯಾಪಾರಗಳಲ್ಲಿ ಕೆಲವೊಂದು ಮೋಸಗಳು, ಬಂಧು ಮಿತ್ರರಿಂದ ವಿರೋಧಗಳು, ನೀವು ಕೊಟ್ಟ ಸಾಲಗಳೇ ನಿಮಗೆ ವಾಪಸ್ ಬರೋದಿಲ್ಲ ನಿಮಗೆ ಸಮಯಕ್ಕೆ ಸರಿಯಾಗಿ. ಕಚೇರಿಯ ಕೆಲಸಗಳಲ್ಲಿ ವೃಥಾ ಅಲೆದಾಟಗಳು, ಸ್ತ್ರೀಯರಿಗೆ ರಕ್ತದೋಷ ಕಾಣುವುದು ಮತ್ತು ಸ್ತ್ರೀಯರಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ತೊಂದರೆಗಳು ಉಂಟಾಗ್ತಾ ಹೋಗ್ತವೆ. ಯಾರು ಸ್ತ್ರೀಯರು ಉದ್ಯೋಗ ವ್ಯವಹಾರಗಳನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಮಾಡ್ತಾ ಇರ್ತೀರಾ, ಅವರು ಕೊಂಚ ಸೆಪ್ಟೆಂಬರ್ ನಂತರ ಎಚ್ಚರಿಕೆಯನ್ನು ವಹಿಸಬೇಕು. ಇಲ್ಲಾಂತಂದ್ರೆ ಅನೇಕ ರೀತಿಯಿಂದ ವಿಘ್ನ ಬಾಧೆಗಳು ತೋರಿಸ್ತಾ ಇರೋದ್ರಿಂದ ಅನೇಕ ರೀತಿಯಿಂದ ನೋವುಗಳಿಗೆ ಮತ್ತು ಅಪಕೀರ್ತಿಗಳು ಉಂಟಾಗುವಂತಹ ಸಂದರ್ಭ ಉಂಟಾಗ್ತಾ ಇದೆ. ಆದಷ್ಟು ಮೇಷರಾಶಿಯವರು ಸೆಪ್ಟೆಂಬರ್ ನಂತರ ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಪ್ರಥಮ ಭಾಗದಲ್ಲಿ ನೀವು ವಿಶೇಷವಾದ ಶುಭ ಲಾಭ ಯಶಸ್ಸನ್ನ ಪಡಿತಾ ಹೋಗ್ತೀರಾ ಅಲ್ವಾ. ಎಷ್ಟು ಕಷ್ಟವನ್ನ ಪಟ್ಟಿದ್ದೀರಾ ಮೇಷರಾಶಿಯವರು, ಆದರೆ ಪ್ರತಿಫಲನೇ ಸಿಗ್ತಾ ಇಲ್ಲ. ಅನೇಕ ರೀತಿಯಿಂದ ಹೋರಾಟಗಳನ್ನೇ ಮಾಡ್ತಾ ಇದ್ದೀರಾ, ಆದರೂ ಸಹ ಅನೇಕ ರೀತಿಯಿಂದ ಅನಾರೋಗ್ಯ ಬಾಧೆಗಳು ಮತ್ತು ಅನೇಕ ಮೂಳೆಗಳಿಗೆ ಸಂಬಂಧಪಟ್ಟ ನೋವುಗಳನ್ನು ನೀವು ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ನೋಡಿದ್ದೀರಾ. ಆದ್ರಿಂದ ಈ ನೋವುಗಳೆಲ್ಲ ಈ ವಿಶ್ವಾವಸು ಸಂವತ್ಸರದಲ್ಲಿ ಮರೆಯಾಗಲಿ ಅಂತಂದು ಪ್ರಾರ್ಥನೆಯನ್ನ ಮಾಡ್ತಾ ಈ ಮೇಷರಾಶಿಯವರಿಗೆ ಇನ್ನೊಂದು ಏನಂತಂದ್ರೆ, ಕೆಲವೊಬ್ಬರು ಮೇಷರಾಶಿಯವರು ಬಂದು ಶ್ರೀ ಸನ್ನಿಧಾನದಲ್ಲಿ ಮತ್ತು ಪೀಠದಲ್ಲಿ ಹರಕೆಯನ್ನ ಮಾಡ್ತಾ ಇದ್ದಾರೆ. ಗುರುಗಳೇ, ನಮಗೆ ಸಾಡೆ ಸಾತ್ ಪ್ರಾರಂಭ ಆಗ್ತಾ ಇದೆ, ಇದರಿಂದ ನಮಗೆಲ್ಲ ಕೆಲಸದಲ್ಲಿ ತೊಂದರೆ ಉಂಟಾಗ್ಬಿಡುತ್ತೆ ಅಂತೆ. ಖಂಡಿತ ಇಲ್ಲ. ಕಾರಣ ಧರ್ಮ ಮಾರ್ಗದಲ್ಲಿ ನಡೆಯೋರಿಗೆ ಸ್ವಾಮಿ ಶನೀಶ್ವರ ಸ್ವಾಮಿ ಖಂಡಿತ ನಿಮಗೆ ಅನುಗ್ರಹವನ್ನ ಮಾಡ್ತಾನೆ, ಖಂಡಿತ ನಿಮಗೆ ಶುಭವನ್ನೇ ನೀಡ್ತಾ ಹೋಗ್ತಾನೆ. ವೀಕ್ಷಕರೇ, ಕಾಲಜ್ಞಾನ ನಿಮಗೆ ಎಚ್ಚರವನ್ನ ತೋರಿಸಿ ಸನ್ಮಾರ್ಗದ ನಡೆಯುವಂತೆ ಮಾಡ್ತಾ ಹೋಗುತ್ತೆ. ಆದಷ್ಟು ಮೇಷರಾಶಿಯವರಿಗೆ
ಪ್ರಥಮ ಚರಣದಲ್ಲಿ ಸಾಡೆ ಸಾತಿನ ಆರಂಭ ಆಗಿರುವುದರಿಂದ ಆದಷ್ಟು ಧರ್ಮ ಕಾರ್ಯಗಳನ್ನ ಗುರು ಹಿರಿಯರ ಮಾತುಗಳನ್ನ ಕೇಳುವುದು ಸೂಕ್ತ. ಯಾಕಂದ್ರೆ ಈ ಸಮಯದಲ್ಲಿ ಶನೇಶ್ವರ ಸ್ವಾಮಿ ಏನ್ ಮಾಡ್ತಾನೆ ಅಂದ್ರೆ ಮಾಯನ್ನ ತುಂಬತಾನೆ. ಆದಷ್ಟು ಆ ಮಾಯೆಯ ಭ್ರಾಂತಿಗೆ ಒಳಗಾಗದಲೇ ಗುರು ಹಿರಿಯರ ಮಾತುಗಳನ್ನ ಕೇಳಿ ಆದಷ್ಟು ಗುರುಗಳ ಸೇವೆಯನ್ನ ಆದಷ್ಟು ಧರ್ಮ ಕಾರ್ಯಗಳನ್ನ ಮತ್ತು ಗುರುಗಳ ಸೇವೆಯನ್ನ ಮಾಡೋದು, ಗುರುಗಳ ವಾಣಿಯಂತೆ ನೀವು ನಡೆಯುವುದರಿಂದ ಈ ಎಲ್ಲ ಸಾಡೆ ಸಾತಿನಿಂದ ಬರುವ ಅಪಾಯಗಳಿಂದ ಖಂಡಿತ ನೀವು ಪಾರಾಗಬಹುದಾಗಿದೆ. ಆದಷ್ಟು ಶ್ರೀಪೀಠದ ಭಕ್ತರಿಂದ ಮತ್ತು ಶಿಷ್ಯರೊಂದರಿಗೆ ಶ್ರೀ ಇಷ್ಟಕಾಮೇಶ್ವರಿಯ ದೇವಿಯ ಯಜ್ಞದಲ್ಲಿ ಪಾಲ್ಗೊಳ್ಳುವುದರಿಂದ ಖಂಡಿತ ಈ ಸಾಡೆ ಸಾತಿನಿಂದ ಬರುವ ಅಪಾಯಗಳಿಂದ ಪಾರಾಗಬಹುದಾಗಿದೆ. ನಂತರ ಇಡೀ ಮೇಷರಾಶಿಯವರಿಗೆ ಒಂದು ಕಿವಿ ಮಾತನ್ನ ತಿಳಿಸ್ತಾ ಇದ್ದೀನಿ. ಏನಂತಂದ್ರೆ ಯಾವುದೇ ಒಂದು ನಿಮಗೆ ಸಾಡೆ ಸಾತಿನ ಅಪಾಯಗಳಿರಲಿ ಮತ್ತು ರಾಹುವಿನ ದೋಷಗಳಿರಲಿ, ಆದಷ್ಟು ಮೇಷರಾಶಿಯವರಿಗೆ ಕಿವಿ ಮಾತು ಏನಂತಂದ್ರೆ ಸಮಸ್ತ ಭಕ್ತರಿಂದ ಶಿಷ್ಯರೊಂದಕ್ಕೆಲ್ಲ ಮೇಷರಾಶಿಯವರಿಗೆ ಪ್ರಥಮ ಚರಣದ ಸಾಡೆ ಸಾತ್ ಆರಂಭ ಆಗಿರೋದರಿಂದ ಒಂದೇ ಮಾತಿನಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಏನಂತಂದ್ರೆ ಹರ ಮುನಿದರು ಗುರು ಕಾಯುವ, ಹರ ಮುನಿದರು ಗುರು ಕಾಯುವ ಎಂಬ ಮಾತಿನಂತೆ ಮೇಷರಾಶಿಯ ಸಕಲ ಸದ್ಭಕ್ತ ಮತ್ತು ಶಿಷ್ಯರಿಂದಲೂ ಈಗ ನಾವು ತಿಳಿಸಿರುವಂತೆ ಧರ್ಮ ಮಾರ್ಗದಲ್ಲೇ ನೀವು ನಡೆದು ಗುರುವಾಣಿಯನ್ನ ಪಾಲಿಸಿದ್ದೇ ಆಗಿದ್ರೆ ಪರಮದಯಾಳವಾದ ಶ್ರೀ ಶನಿದೇವರ ಅನುಗ್ರಹದಿಂದ ಖಂಡಿತ ನಿಮಗೆ ಶುಭ ಫಲಗಳೇ ಉಂಟಾಗಲಿವೆ. ಆದರೆ ನೆನಪಿರಲಿ ಶಿಷ್ಯಂದ್ರೆ, ಕಾಲ ಕಾಲಕ್ಕೆ ಮಾಡಬೇಕಾದ ಸಂಬಂಧಪಟ್ಟ ಸಕಲ ಧರ್ಮ ಕಾರ್ಯಗಳನ್ನ ಚಾಚೂ ತಪ್ಪದೆ ನಡೆಸುತ್ತಾ ಬರುವುದರಿಂದ ಶನಿ ಭಗವಾನರ ಅನುಗ್ರಹ ನಿಮಗೆ ದೊರೆಯಲಿದೆ. ಆದಷ್ಟು ಈ ವರ್ಷ ಮೇಷರಾಶಿಯವರು ಶಿವನ ಆರಾಧನೆಯನ್ನ ಮಾಡುವುದು ಮತ್ತು ಪ್ರತಿನಿತ್ಯ ಶಿವನ ಅಷ್ಟೋತ್ತರ ಶತನಾಮಾವಳಿಗಳನ್ನ ಪಠನೆಯನ್ನ ಮಾಡುವುದು, ಬಡವರಿಗೆ ಸಹಾಯವನ್ನ ಮಾಡುವುದರಿಂದ ಮತ್ತು ಪ್ರತಿದಿನ ನಿಮ್ಮ ದಿನಚರಿಯನ್ನ ಭಗವತಿ ಶ್ರೀ ಇಷ್ಟಕಾಮೇಶ್ವರಿಯ ಪ್ರಾರ್ಥನೆಯೊಂದಿಗೆ ಪ್ರಾರಂಭವನ್ನ ಮಾಡುವುದರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಕೈಗೂಡಲಿ ಎಂತಂದು ಸಮಸ್ತ ಮೇಷರಾಶಿಯವರಿಗೆ ಶುಭ ಉಂಟಾಗಲಿ. ತಾವುಗಳು ಯಾವುದೇ ಭಯಕ್ಕೆ ಒಳಗಾಗದಲೇ ಈ ವರ್ಷ ಖಂಡಿತ ನೀವು ಶುಭ ಫಲಗಳನ್ನೇ ಪಡೀತೀರಾ ಅಂತಂದು ಮನಸಾರೆ ಶುಭಾಶೀರ್ವಾದಗಳನ್ನ ನೀಡುತ್ತಾ ಇದ್ದೀನಿ. ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ವಿಶ್ವಾವಸು ಸಂವತ್ಸರ ಯಾವ ರೀತಿಯಿಂದ ಫಲಗಳನ್ನು ಕೊಡುತ್ತೆ? ಕ್ರೋಧಿನಾಮ ಸಂವತ್ಸರದಲ್ಲಿ ಅನೇಕ ಶತ್ರು ಪೀಡೆಗಳು, ತುಂಬಾ ಹೋರಾಟಗಳನ್ನ ಕಂಡಿದ್ದೀರಿ. ಹಣಕಾಸಿನ ಸಾಲ ಬಾಧೆಗಳು, ಬ್ಯಾಂಕಿನವರ ಕಿರುಕುಳ, ಅಷ್ಟು ನೋವನ್ನ ನೀವು ಪಟ್ಟಿದ್ದೀರಾ, ಹೌದಲ್ಲ ವೀಕ್ಷಕರೇ? ಈ ವರ್ಷ ಈ ವಿಶ್ವಾವಸು ಸಂವತ್ಸರ ನಿಮಗೆ ಯಾವ ರೀತಿಯಿಂದ ಫಲಗಳನ್ನ ನೀಡುತ್ತಾ ಇದೆ ಬನ್ನಿ. ಈ ವರ್ಷ ಶನಿದೇವರ ಅನುಗ್ರಹದಿಂದ ಇಂದಿನ ಕ್ರೋಧಿನಾಮ ಸಂವತ್ಸರದಲ್ಲಿ ನೀವು ಕಂಡಂತಹ ಅನೇಕ ಕಷ್ಟ ನಷ್ಟಗಳು, ಅಪಕೀರ್ತಿಗಳು ಪರಿಹಾರ ಆಗಲಿದೆ. ಈ ವರ್ಷ ನಿಮ್ಮನ್ನ ವಿಶೇಷವಾದ ಕೀರ್ತಿ, ಸ್ಥಾನ, ಮಾನಗಳು ಸಹ ಸಮಾಜದಲ್ಲಿ ದೊರಕಲಿವೆ. ಶನಿದೇವರ ಅನುಗ್ರಹದಿಂದ ಈ ವರ್ಷ ನಿಮ್ಮ ಎಲ್ಲ ಕಾರ್ಯದಲ್ಲೂ ಜಯ, ಕೀರ್ತಿ, ಬಹುಲಾಭಗಳನ್ನ ಹೊಂದುತ್ತಾ ಹೋಗ್ತೀರಾ. ಅನೇಕರಿಗೆ ಭೂಲಾಭಗಳು, ಗೃಹ ಲಾಭಗಳು ಮತ್ತು ಗೃಹ ನಿರ್ಮಾಣ ಕಾರ್ಯಗಳು ಪ್ರಾರಂಭ ಆಗ್ತಾ ಹೋಗ್ತವೆ. ಮತ್ತು ಯಾರಿಗೆ ಗೃಹ ನಿರ್ಮಾಣ ಕಾರ್ಯದಲ್ಲಿ ವಿಘ್ನಗಳು ಉಂಟಾಗಿತ್ತು ಅವೆಲ್ಲವೂ ಪರಿಹಾರ ಆಗಿ ಮತ್ತೆ ಗೃಹ ನಿರ್ಮಾಣ ಕಾರ್ಯಗಳು ಮತ್ತೆ ಪ್ರಾರಂಭ ಆಗ್ತಾ ಹೋಗ್ತವೆ. ಮತ್ತು ವಿದೇಶ ಪ್ರವಾಸಗಳು ಉಂಟಾಗ್ತಾ ಹೋಗ್ತವೆ. ಪ್ರೀತಿ ಪ್ರೇಮಗಳಲ್ಲಿ ಜಯಗಳು ಉಂಟಾಗಲಿವೆ. ಅನೇಕರಿಗೆ ಸಂತಾನ ಸಮಸ್ಯೆಯಿಂದ
ಬೆಳೀತಾ ಇದ್ರೆ ಹೋದ ವರ್ಷ ಇಲ್ಲ ಕ್ರೋಧಿಸಾಮ ಸಂವತ್ಸರದಲ್ಲಿ, ಆದರೆ ಈ ವರ್ಷ ಅಂತವರಿಗೆ ಸಂತಾನ ಪ್ರಾಪ್ತಿ ಉಂಟಾಗಲಿದೆ. ಈ ವರ್ಷ ಸಂತಾನ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶುಭ ಸಂದೇಶಗಳೇ ನಿಮ್ಮನ್ನ ಸಂತಾನಕ್ಕೆ ಪಟ್ಟಾಗೆ ಶುಭ ಸಂದೇಶಗಳು ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ. ನಿಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳಲ್ಲಿ ವಿಳಂಬಗಳು ಉಂಟಾಗುವುದು ಮತ್ತು ಅನೇಕ ಅಪಘಾತಗಳು ಉಂಟಾಗುವುದು ಮತ್ತು ದುಷ್ಟರಿಂದ ತೊಂದರೆಗಳು ಮತ್ತು ದುಷ್ಟ ತಂತ್ರಗಳಿಂದ ಕಿರಿಕಿರಿಗಳು ಉಂಟಾಗ್ತಾ ಹೋಗ್ತವೆ ಈ ಬರೋ ಸೆಪ್ಟೆಂಬರ್ ನಂತರ. ಆದಷ್ಟು ಈ ಸೆಪ್ಟೆಂಬರ್ ನಂತರ ವೃಷಭ ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು. ಪ್ರಥಮ ಚರಣದಲ್ಲಿ ನಿಮಗೆ ಎಲ್ಲ ಲಾಭಗಳನ್ನ ಕೊಟ್ಟರು ಸೆಪ್ಟೆಂಬರ್ ನಂತರ ತುಂಬಾ ನೀವು ಎಚ್ಚರಿಕೆಯಲ್ಲಿ ವೃಷಭ ರಾಶಿಯವರು ಮುನ್ನುಗ್ಗೋದು ಒಳಿತು. ಏಕೆಂದ್ರೆ ನೀವು ಏನೋ ಅಂದ್ಕೊಂಡಿದ್ದು ಅದು ವಿರುದ್ಧವಾಗಿ ನಡೀತಾ ಹೋಗುತ್ತೆ ಸೆಪ್ಟೆಂಬರ್ ನಂತರ. ಆದಷ್ಟು ಮೈಯೆಲ್ಲ ಕಣ್ಣಾಗಿರಬೇಕು. ಇನ್ನ ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳು, ಉದ್ಯೋಗದಲ್ಲಿ ನಷ್ಟಗಳು, ಅಂದ್ರೆ ಉದ್ಯೋಗವನ್ನ ಕಳೆದುಕೊಳ್ಳುವ ಯೋಗಗಳು ಪ್ರಾರಂಭ ಆಗ್ತವೆ. ಅನೇಕರಿಗೆ ಉದ್ಯೋಗವನ್ನ ನಷ್ಟ ಮತ್ತು ಕಳೆದುಕೊಳ್ಳುವಂತಹ ಸಂದರ್ಭಗಳು ಅಕ್ಟೋಬರ್ ನಂತರ ಉಂಟಾಗಲಿವೆ. ಆದಷ್ಟು ಜಾಗರೂಕತೆಯನ್ನ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ವಹಿಸೋದು ಸೂಕ್ತ. ಇನ್ನ ವೃಷಭ ರಾಶಿಯ ರೈತಾಪಿ ವರ್ಗದವರು ಆದಷ್ಟು ಸಾಲ ಬಾಧೆಯಿಂದ ದೂರ ಇರುವುದು ಸೂಕ್ತ. ಆದಷ್ಟು ಈ ವರ್ಷದಲ್ಲಿ ಶನಿದೇವರ ಅನುಗ್ರಹದಿಂದ ರೈತಾಪಿ ವರ್ಗದವರಿಗೆ ಸಾಧಾರಣ ಲಾಭಗಳು ಮತ್ತು ವೃಷಭ ರಾಶಿಯವರಿಗೆ ಈ ವರ್ಷ ಆದಷ್ಟು ನಿಮ್ಮ ಆರೋಗ್ಯದ ಕಡೆ, ಅದರೊಳಗೂ ಹೃದಯ ಮತ್ತು ಅಜೀರ್ಣತೆಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ತಜ್ಞ ವೈದ್ಯರನ್ನ ಸಂಪರ್ಕಿಸುವುದು ಸೂಕ್ತ. ವೃಷಭ ರಾಶಿಯವರು ನಿಮ್ಮ ಹೃದಯ ಮತ್ತು ಅಜೀರ್ಣತೆಗೆ ಅಂತಂದ್ರೆ ವಾಯು ಸಂಬಂಧ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ತಜ್ಞ ವೈದ್ಯರನ್ನ ಸೂಕ್ತ ಸಮಯದಲ್ಲಿ ಕಂಡು ವೈದ್ಯರ ಸಲಹೆಯಂತೆ ನೀವು ನಡೆಯುವುದು ಸೂಕ್ತ. ನೂತನ ಉದ್ಯೋಗವನ್ನ ವೃಷಭ ರಾಶಿಯವರು ಪ್ರಾರಂಭ ಮಾಡಲು ಇದು ಈ ವಿಶ್ವಾವಸು ಸಂವತ್ಸರ ಖಂಡಿತ ಸೂಕ್ತ ಸಮಯ ಆಗಿದೆ. ವಿದೇಶ ಪ್ರವಾಸಗಳು ಕೈಗೂಡಲಿವೆ. ಜನವರಿ 2026 ನಂತರ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಇಲ್ಲದೆ ನಿಮ್ಮ ಸ್ಥಾನ ಮಾನ ಹಣಕಾಸಿಗೆ ಸಂಬಂಧಿಸಿದಂತೆ ಅನೇಕ ವಿಘ್ನಗಳು ಉಂಟಾಗಲಿವೆ. ಆದಷ್ಟು ರಾಜಕಾರಣಿಗಳು ಬರುವ ಅಕ್ಟೋಬರ್ ನಂತರ ಎಚ್ಚರಿಕೆಯನ್ನು ವಹಿಸಬೇಕು. ಈ ವರ್ಷ ಎಲ್ಲ ನಿಮ್ಮ ಈ ಗ್ರಹ ಬಲಗಳು, ರಾಹುವಿನ ತೊಂದರೆ ಮತ್ತು ಗುರುವಿನ ತೊಂದರೆ ಮತ್ತೆ ಶನಿಯ ದೋಷದ ಪರಿಹಾರಕ್ಕಾಗಿ ಈ ವರ್ಷ ಏನಪ್ಪಾ ಮಾಡಬೇಕು ಅಂತಂದ್ರೆ ಸುಲಭವಾಗಿ ಸರಳವಾಗಿ ಅಂತಂದ್ರೆ ವಿಷ್ಣು ಸಹಸ್ರನಾಮವನ್ನ ಪಾರಾಯಣ ಮಾಡುವುದು, ಪ್ರತಿ ಶನಿವಾರ ಮಕ್ಕಳಿಗೆ ಸಿಹಿಯನ್ನ ಹಂಚುವುದು ಮತ್ತು ಇಷ್ಟಕಾಮೇಶ್ವರಿಯ ಪ್ರಾರ್ಥನೆಯನ್ನ ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ರೂಢಿಸಿಕೊಳ್ಳುವುದರಿಂದ ಖಂಡಿತ ವೃಷಭ ರಾಶಿಯವರ ಎಲ್ಲ ಇಷ್ಟಾರ್ಥಗಳು ಕೈಗೂಡಲಿ ಅಂತಂದು ಶುಭಾಶೀರ್ವಾದವನ್ನ ನೀಡುತ್ತಾ ಇದ್ದೀವಿ. ವೃಷಭ ರಾಶಿಯವರು ಈ ಆಗಸ್ಟಿನ ನಂತರ ಕುಟುಂಬದಲ್ಲಿ ಕಲಹಗಳು ಆಗುವುದು, ವಿವಾಹ ವಿಚ್ಛೇದನಗಳು ನಡೆಯುವುದು ಮತ್ತು ಕೋರ್ಟು ಕಚೇರಿಗಳಲ್ಲಿ ಹಿನ್ನಡೆಗಳು ಉಂಟಾಗುವುದು ಈ ವೃಷಭ ರಾಶಿಯವರಿಗೆ ಈ ಆಗಸ್ಟಿನ ನಂತರ. ಆದ್ದರಿಂದ ಆದಷ್ಟು ನೀವು ಜಾಗರೂಕತೆಯನ್ನ ವಹಿಸುವುದು ಸೂಕ್ತ. ಕುಟುಂಬದಲ್ಲಿ ಯಾವುದೇ ಒಂದು ಜಗಳಗಳಿರಲಿ, ಆದ್ದರಿಂದ ಒಂದು ಗಾದೆ ಮಾತಿದೆ, ಮಾತು ಬೆಳ್ಳಿ ಮೌನ ಬಂಗಾರ. ಆದ್ದರಿಂದ ಕೆಲವೊಂದು ಸಮಯದಲ್ಲಿ ನೀವು ಮೌನವನ್ನ ತಾಳುವುದರಿಂದ ಬರುವ ಸಮಸ್ಯೆಗಳಿಂದ ವೃಷಭ ರಾಶಿಯವರು ಪಾರಾಗಬಹುದು. ಮತ್ತು ಆಗಸ್ಟಿನ ನಂತರ ಕೆಲವೊಂದು ಈ ಸಾಲವನ್ನು ತೆಗೆದುಕೊಂಡವರು ಸಹಿತನು ವಿಶೇಷವಾಗಿ ಪ್ರತಿದಿನ ಇಲ್ಲ ಸಾಧ್ಯವಾದಷ್ಟು ಪ್ರತಿ ಶನಿವಾರ ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನಗಳ ದರ್ಶನವನ್ನು ಮಾಡುವುದು, ವಿಷ್ಣು ಸಹಸ್ರನಾಮಗಳನ್ನ
ಪಾರಾಯಣ ಮಾಡುವುದು ಮತ್ತು ಪುಣ್ಯಕ್ಷೇತ್ರಗಳ ದರ್ಶನದಿಂದ ಬರುವ ಎಲ್ಲ ಅಪಾಯಗಳಿಂದ ಪಾರಾಗಬಹುದು ಮತ್ತು ವಾಹನವನ್ನ ಚಲಿಸುವಾಗ ಎಚ್ಚರಿಕೆಯನ್ನ ಆಗಸ್ಟಿನ ನಂತರ ವೃಷಭ ರಾಶಿಯವರು ಎಚ್ಚರಿಕೆಯನ್ನ ವಹಿಸುತ್ತಾರೆ. ಮಿಥುನ ರಾಶಿ. ಮಿಥುನ ರಾಶಿಯವರು ಕಳೆದ ಕೋಡಿ ನಾಮ ಸಂವತ್ಸರದಲ್ಲಿ ಅನೇಕ ರೀತಿಯಿಂದ ಕಷ್ಟಗಳಿಂದ ಮತ್ತು ಅನೇಕ ಷೇರು ಮಾರುಕಟ್ಟೆಯಲ್ಲಿ ಮತ್ತು ಅನೇಕ ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬಾ ನಷ್ಟಗಳನ್ನ ಅನುಭವಿಸಿದ್ದೀರಾ. ಹೌದಲ್ಲ ವೀಕ್ಷಕರೇ? ಮಿಥುನ ರಾಶಿಯವರು ತುಂಬಾ ನಷ್ಟವನ್ನ ಅನುಭವಿಸಿದ್ರು. ಈ ವರ್ಷದಲ್ಲೂ ಸಹ ನೀವುಗಳು ಹಣಕಾಸಿನ ವಿಚಾರದಲ್ಲಿ ನೋಡಿ, ಹೋದ ವರ್ಷನೂ ಸಹ ನೀವು ಎಷ್ಟೋ ನಷ್ಟಗಳನ್ನ ಅನುಭವಿಸಿದ್ದೀರಾ ಮತ್ತು ಈಗ ವಿಶ್ವಾವಸು ಸಂವತ್ಸರದಲ್ಲೂ ಸಹ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ನಿಮ್ಮ ಉದ್ಯೋಗ ಸ್ಥಳಗಳಲ್ಲಿ ನಿಮ್ಮ ಕಷ್ಟಕ್ಕೆ ಪ್ರತಿಫಲಗಳು ಸಿಗದಂತಹ ವಾತಾವರಣಗಳು ನಿರ್ಮಾಣವಾಗ್ತವೆ. ನೀವು ಎಷ್ಟೇ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದ್ರೂ ಸಹ ಹಿತಶತ್ರುಗಳ ಬಾಧೆ ಮತ್ತು ಕುಬುದ್ಧಿಗಳಿಂದ ಅಂದ್ರೆ ನೆರೆಹೊರೆಯವರ ಬುದ್ಧಿಗಳಿಂದ ನೀವು ಪಟ್ಟಂತ ಕಷ್ಟಕ್ಕೆ ಬೆಲೆನೇ ಸಿಗಲಿಂದಂಗಾಗುತ್ತೆ. ಆದಷ್ಟು ಜಾಗರೂಕತೆಯನ್ನ ವಹಿಸುವುದು ಸೂಕ್ತ. ಮತ್ತು ನಿಮ್ಮ ಅನೇಕ ಕಾರ್ಯದಲ್ಲಿ ವಿಘ್ನಗಳು ಸಹ ಎದುರಾಗಲಿವೆ. ಏನಾದರೂ ಒಂದು ಕಾರ್ಯವನ್ನ ಮಾಡಬೇಕು ಅಂತಂದ್ರೂ ಸಹ ಮಿಥುನ ರಾಶಿಯವರಿಗೆ ಅನೇಕ ರೀತಿಯಿಂದ ವಿಘ್ನಗಳು ನಡೀತಾ ಹೋಗ್ತವೆ. ನೀವು ಯಾರಿಗೆ ಒಂದು ಉಪಕಾರವನ್ನು ಮಾಡಿದ್ರೂ ಸಹ ಅದರಿಂದ ಅವರು ಅಪಕಾರವನ್ನ ಮಾಡ್ತಾ ಹೋಗ್ತಾರೆ. ಕುಟುಂಬದಲ್ಲಿ ವೃಥ ನೀವೆಷ್ಟೇ ಪ್ರೀತಿಯನ್ನ ತೋರಿದ್ರೂ ಸಹ ಪತಿ ಪತ್ನಿಯರ ನಡುವೆ ವಿರಸಗಳು ಪ್ರಾರಂಭ ಆಗ್ತಾ ಹೋಗ್ತವೆ ಮತ್ತು ಸಂತಾನದ ಸಮಸ್ಯೆಗೆ ಮುಕ್ತಿಯನ್ನ ಪಡಿತಾ ಹೋಗ್ತೀರಾ. ಬರುವ ಸೆಪ್ಟೆಂಬರ್ ನಂತರ ನಿಮ್ಮ ಕಾರ್ಯದಲ್ಲಿ ಜೀವನ್ನ ಕಾಣ್ತಾ ಹೋಗ್ತೀರಾ. ನೋಡಿ, ವರ್ಷದ ಆರಂಭದಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಕಂಡ್ರೆ ಬರುವ ಸೆಪ್ಟೆಂಬರ್ ನಂತರ ವಿಜಯಗಳನ್ನ ಕಾಣ್ತಾ ಹೋಗ್ತೀರಾ. ಆದಷ್ಟು ಗುರುಗಳ ಸಲಹೆಯಂತೆ ನಡೆಯುವುದು ಮತ್ತು ಗುರುಗಳ ಸೇವೆಯನ್ನ ಮಾಡುವುದನ್ನ ಮಿಥುನ ರಾಶಿಯವರು ಖಂಡಿತ ಮರೆಯದಿರಿ. ಉದ್ಯೋಗದಲ್ಲಿ ಕಿರಿಕಿರಿಯನ್ನ ಅನ್ವಯಿಸುವುದಕ್ಕೆ ಇದು ಸುಲಭ ಪರಿಹಾರವಾಗಿದೆ. ಗುರುವಿನ ಅನುಗ್ರಹವನ್ನು ತೆಗೆದುಕೊಳ್ಳುವುದರಿಂದ ಉದ್ಯೋಗದಲ್ಲಿರುವ ಕಿರಿಕಿರಿ ದೂರ ಆಗ್ತಾ ಹೋಗುತ್ತದೆ. ನಂತರ ಎಷ್ಟೇ ಶ್ರಮ ಹಾಕಿದರೂ ಸಹ ನಿಮಗೆ ಮುಂಬಡ್ತಿಯಲ್ಲಿ ಅನೇಕ ರೀತಿಯ ತೊಂದರೆಗಳನ್ನ ಕಾಣ್ತಾ ಹೋಗ್ತೀರಾ. ಆದ್ದರಿಂದ ಪ್ರತಿದಿನ ನೀವುಗಳು ಬಿಲ್ವ ವೃಕ್ಷಕ್ಕೆ ನೀರನ್ನ ಹಾಕುವುದರಿಂದ ಶ್ರೀದೇವಿಯ ಅನುಗ್ರಹದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ವರ್ಷ ಯಶಸ್ಸನ್ನ ಪಡೆಯಬಹುದಾಗಿದೆ. ನಿಮ್ಮ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವಿಕೆ, ಸಂತಾನ ಉಂಟಾಗುವುದು ಮತ್ತು ಮಿಥುನ ರಾಶಿಯ ರೈತಾಪಿ ವರ್ಗದವರಿಗೆ ಸಾಧಾರಣ ಲಾಭಗಳು ಮತ್ತು ನೆಮ್ಮದಿಗಳು ಸಹ ಉಂಟಾಗ್ತಾ ಹೋಗ್ತವೆ. ಇನ್ನ ಷೇರು ಮಾರುಕಟ್ಟೆಯಲ್ಲಿ ನಷ್ಟಗಳು ಅನುಭವಿಸುವುದರಿಂದ ಷೇರು ಮಾರುಕಟ್ಟೆಯಲ್ಲಿರುವವರು ಆದಷ್ಟು ಜಾಗರೂಕತೆಯನ್ನ ವಹಿಸುವುದು ಸೂಕ್ತ. ಈ ರಾಶಿಯ ಮಿಥುನ ರಾಶಿಯ ವಜ್ರದ ವ್ಯಾಪಾರಿಗಳಿಗೆ ಈ ವರ್ಷ ಲಾಭಗಳು ಉಂಟಾಗ್ತಾ ಹೋಗ್ತವೆ. ನಂತರ ಡಿಸೆಂಬರ್ ನಂತರ ಉದ್ಯೋಗದಲ್ಲಿ ಮುಂಬಡ್ತಿಗೆ ಅವಕಾಶಗಳು ಒದಗಿ ಬರ್ತಾ ಹೋಗ್ತವೆ. ಆದಷ್ಟು ಹಿತಶತ್ರುಗಳಿಂದ ದೂರವಿದ್ದರೆ ಒಳಿತು ಮತ್ತು ವಾಹನ ಚಲಾವಣೆಯಲ್ಲಿ ಎಚ್ಚರವನ್ನ ವಹಿಸುವುದು ಮತ್ತು ಈ ವರ್ಷದಲ್ಲಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನಿಮ್ಮ ಗುರುಗಳನ್ನ ಮರೆಯದಿರಿ. ಏಕೆಂದ್ರೆ ಕೆಲವೊಂದು ಗ್ರಹಗಳ ಪ್ರಭಾವದಿಂದ ಗುರುಗಳ ಸಲಹೆ ಮಾರ್ಗದರ್ಶನದಂತೆ ನಡೆದಾಗ ಈ ವರ್ಷ ಅತ್ಯಂತ ನೆಮ್ಮದಿಯ ವಾತಾವರಣ ನಿಮ್ಮದಾಗಲಿದೆ. ಗುರುವಿನ ಸೇವೆಯೇ ಅತ್ಯಂತ ಮುಖ್ಯವಾದ್ದರಿಂದ ಎಂತಹ ಕಷ್ಟದ ಸಂದರ್ಭದಲ್ಲೂ ವಿಚಲಿತರಾಗದೆ ಗುರುಗಳನ್ನ ನಂಬಿ ನಡೆದರೆ ಮಿಥುನ ರಾಶಿಯವರಿಗೆ ಈ ವರ್ಷ ಅತ್ಯಂತ ಶುಭ ದಿನಗಳನ್ನು ನೀವು ಕಾಣಬಹುದು. ಈ ವರ್ಷ ಶಿವನ ಆರಾಧನೆಯನ್ನ ಮಾಡುವುದು, ರುದ್ರಾಭಿಷೇಕಗಳನ್ನ
ನಡೆಸುವುದು ಶಿವನ ದೇವಸ್ಥಾನಗಳಲ್ಲಿ ಮತ್ತು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಸೇವೆಯನ್ನ ಮಾಡುವುದರಿಂದ ಮತ್ತು ವಿಶೇಷವಾಗಿ ಮಿಥುನ ರಾಶಿಯವರೆಗೂ ಸಹ ಏನಪ್ಪಾ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಪ್ರತಿದಿನ ಜಗನ್ಮಾತೆ ಇಷ್ಟಕಾಮೇಶ್ವರಿಯ ನಾಮಸ್ಮರಣದೊಂದಿಗೆ ನಿಮ್ಮ ದಿನಚರಿ ಪ್ರಾರಂಭ ಆಗುವುದರಿಂದ ಪ್ರತಿ ವರ್ಷವೂ ಇಡೀ ವರ್ಷದಲ್ಲೂ ಸಹ ನಿಮಗೆ ಜಯ ಲಾಭಾದಿಗಳು ದೊರೆಯುವಂತಾಗಲಿ, ಸಕಲ ಗ್ರಹಗಳ ದೋಷಗಳು ಸಹ ಪರಿಹಾರವಾಗಿ ನೆಮ್ಮದಿಯ ಜೀವನ ಮಿಥುನ ರಾಶಿಯವರಿಗೆ ಪ್ರಾಪ್ತಿ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನ ನೀಡುತ್ತಾ ಇದ್ದೀವಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಯಾವ ರೀತಿಯಿಂದ ಫಲ ಇದೆ ನೋಡೋಣ ಬನ್ನಿ. ಏಕೆಂದ್ರೆ ಕಳೆದ ವರ್ಷಗಳಿಂದಲೂ ಸಹ 2.5 ವರ್ಷದಿಂದ ತುಂಬಾ ನೋವಿನಲ್ಲಿ ಕಳೆದೋಗ್ಬಿಟ್ಟು ಅಷ್ಟಮ ಶನಿಯ ಪ್ರಭಾವದಿಂದ ಅಷ್ಟು ಕಷ್ಟಗಳನ್ನ ಅನುಭವಿಸಿಬಿಟ್ರ. ಎಂತೆಂತಹ ನೋವುಗಳು, ಕಾನೂನಿನ ಸಮಸ್ಯೆಗಳು, ಅಪಘಾತದ ಸಮಸ್ಯೆಗಳು, ಎಂತಹ ದೊಡ್ಡ ದೊಡ್ಡ ಸುನಾಮಿಗಳಂತೆಯೇ ಜೀವನಕ್ಕೆ ನಿಮಗೆ ಅಪ್ಪಳಿಸಿಬಿಟ್ಟವು. ಆದರೆ ಈ ವಿಶ್ವಾವಸು ಯೋಗದಲ್ಲಿ ಅಷ್ಟಮ ಶನಿಯಿಂದ ಬಿಡುಗಡೆಯನ್ನ ಹೊಂದುತ್ತಾ ಇದ್ದೀರಾ. ಆದ್ದರಿಂದ ಕರ್ಕಾಟಕ ರಾಶಿಯವರಿಗೆ ಎಂತಹ ಗುಣ ಅಂತಂದ್ರೆ ಪಾದರಸದಂತಹ ಗುಣ, ಸದಾ ಏನಾದರೂ ಒಂದು ಚಟುವಟಿಕೆಯಲ್ಲಿ ಸದಾ ಇರುವಂತಹ ಗುಣ ಈ ಕರ್ಕ ರಾಶಿಯವರದು. ಇಂತಹ ಗುಣದಿಂದಲೇ ಅವರು ಶ್ರೇಷ್ಠತೆಯನ್ನ ಪಡಿತಾ ಹೋಗ್ತಾರೆ. ತುಂಬಾ ಚಟುವಟಿಕೆಯಿಂದ ಇರುವಂತಹ ರಾಶಿ. ನಿಮ್ಮ ಕಷ್ಟ ಕಾರ್ಯಗಳಿಗೆ ಪ್ರತಿಫಲಗಳು ಈ ವರ್ಷ ದೊರೆಯಲಿದೆ. ಅಷ್ಟು ವರ್ಷಗಳಿಂದ ನೀವು ಪಟ್ಟ ಕಷ್ಟಗಳಿಗೆ ಈ ವರ್ಷ ಮುಕ್ತಿ ನೀಡಲಿದೆ. ಎಲ್ಲ ನೀವು ಪಟ್ಟಂತಹ ಕಷ್ಟ ಕಾರ್ಯಗಳಿರಲಿ ಎಲ್ಲದಕ್ಕೂ ಈ ವರ್ಷ ಪ್ರತಿಫಲಗಳು ದೊರೆತಾ ಹೋಗ್ತವೆ. ರೈತಾಪಿ ವರ್ಗದವರಿಗೆ ಶುಭ ಫಲಗಳು ಉಂಟಾಗ್ತಾ ಹೋಗ್ತವೆ. ಅಡಿಕೆಯ ವ್ಯಾಪಾರಿಗಳಿಗೆ ಅಧಿಕ ಲಾಭ ಉಂಟಾಗಲಿದೆ. ತೆಂಗು ಮತ್ತು ಬಾಳೆಯ ಬೆಳೆಗಾರರಿಗೆ ಲಾಭಾದಿಗಳು ಉಂಟಾಗಲಿವೆ. ಮತ್ತು ಕರ್ಕ ರಾಶಿಯವರು ನೂತನ ಉದ್ಯೋಗವನ್ನು ಸಹ ಪ್ರಾರಂಭ ಮಾಡಲು ಸೂಕ್ತ ಸಮಯ ಆಗಿದೆ. ಮತ್ತು ತಮಗೆ ಎಂದೂ ಕಳೆದು ಹೋದ ಹಣಗಳು ಇರಲಿ ಎಲ್ಲವೂ ಮತ್ತೆ ಪ್ರಾಪ್ತಿಯಾಗುವಂತಹ ಸಮಯ ಉಂಟಾಗಲಿದೆ. ಅದು ಹಣವೇ ಆಗಿರಬಹುದು, ಗೌರವವೇ ಆಗಿರಬಹುದು, ಕೀರ್ತಿನೇ ಆಗಿರಬಹುದು. ಮತ್ತೆ ಎಲ್ಲವೂ ಸಹ ನಿಮ್ಮನ್ನ ಹುಡುಕಿಕೊಂಡು ಬರಲಿವೆ ಮತ್ತು ಸಮಾಜದಲ್ಲಿ ಸ್ಥಾನ ಮಾನಾದಿ ಕೀರ್ತಿಗಳನ್ನ ಪಡೆಯಬಹುದಾಗಿದೆ. ಸೆಪ್ಟೆಂಬರ್ ನಂತರ ನೀವು ಆದಷ್ಟು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಇಲ್ಲವಾದರೆ ಅನೇಕ ನಷ್ಟಗಳನ್ನು ಸಹ ಅನುಭವಿಸಬೇಕಾಗುತ್ತದೆ. ಅಕ್ಟೋಬರ್ ನವೆಂಬರ್ನಲ್ಲಿ ಅನೇಕ ಮಾನಹಾನಿಗಳು ಉಂಟಾಗುವಂತಹ ಸಂಭವಗಳು ತೋರ್ತಾ ಇರೋದ್ರಿಂದ ಯಾವುದೇ ಜನಗಳಿಂದ ಜಗಳಗಳಿಂದ ಕಲಹಗಳಿಂದ ಆದಷ್ಟು ಈ ಜಗಳಗಳಿರಲಿ ಕಲಹಗಳಿಂದ ಅಂತಹ ಜನರಿಂದ ದುಷ್ಟ ಜನರಿಂದ ನೀವು ದೂರ ಇರುವುದು ಸೂಕ್ತ. ಕೋರ್ಟು ಕಚೇರಿಗಳ ಕೆಲಸದಲ್ಲಿ ಅಡಚಣೆಗಳು ಅಕ್ಟೋಬರ್ ನಂತರ ಉಂಟಾಗ್ತಾ ಹೋಗ್ತವೆ. ವೃಥಾ ಅಲೆದಾಟಗಳು ಮತ್ತು ಪುಣ್ಯಕ್ಷೇತ್ರಗಳ ದರ್ಶನಗಳು ಸಹ ಉಂಟಾಗ್ತಾ ಹೋಗ್ತವೆ. ಯಾಗ ಯಜ್ಞಗಳನ್ನ ನೆರವೇರಿಸುವುದು, ಪೂಜೆ ಪುನಸ್ಕಾರಗಳನ್ನ ಮಾಡುವುದು, ಇದರಿಂದ ಬರುವ ಅಪಾಯಗಳಿಂದ ನೀವು ಪಾರಾಗಬಹುದಾಗಿದೆ. ಪ್ರತಿದಿನ ಅಶ್ವತ್ಥ ವೃಕ್ಷದ ಪೋಷಣೆಯನ್ನ ಮಾಡುವುದರಿಂದ ಸಕಲ ಗ್ರಹಗಳ ಭಯ ನಿವಾರಣೆ ಉಂಟಾಗಲಿದೆ. ಮನೆಯಲ್ಲಿ ಮಕ್ಕಳಿರಬಹುದು, ಪುತ್ರ ಇರಬಹುದು, ಪುತ್ರಿ ಇರಬಹುದು, ಆ ಮಗಳ ಮದುವೆಯ ಕಾರ್ಯಗಳು ಈ ವರ್ಷ ಆಗಸ್ಟ್ ನಂತರ ಕೂಡಿ ಬರಲಿವೆ ಮತ್ತು ಸಂತಸದ ವಾತಾವರಣ ಮನೆಯಲ್ಲಿ ಏರ್ಪಾಡಲಾಗಿದೆ. ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಇಲ್ಲವೇ ಅನೇಕ ಅಪಘಾತಗಳು, ಶಸ್ತ್ರಚಿಕಿತ್ಸೆಗಳ ಸಾಧ್ಯತೆಗಳು ಸಹ ಹೆಚ್ಚಾಗಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು, ಅನೇಕರಿಗೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಯಶಸ್ಸನ್ನ ಕಾಣಲಿದ್ದೀರಿ. ರಾಜಕೀಯ
ವ್ಯಕ್ತಿಗಳಿಗೆ ಅಧಿಕಾರ ಪ್ರಾಪ್ತಿ ಈ ಕರ್ಕ ರಾಶಿಯವರಿಗೆ ಕೂಡಿ ಬರಲಿದೆ. ಎಷ್ಟೋ ಪರಿಶ್ರಮಗಳನ್ನು ನೀವು ಹಾಕ್ತಾ ಇದ್ದೀರಾ, ಆ ಯೋಗಕ್ಕೆ ಅಧಿಕಾರ ಪ್ರಾಪ್ತಿ ಯೋಗ ಉಂಟಾಗಲಿದೆ. ಅನೇಕರಿಗೆ ಸರ್ಕಾರಿ ಉದ್ಯೋಗ ಪ್ರಾಪ್ತಿಯಾಗಲಿದೆ. ಮನೆಯಲ್ಲಿ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸುವುದು ಸೂಕ್ತ. ಈ ವರ್ಷ ಕುಟುಂಬದ ಕೆಲವರಲ್ಲಿ ಹೃದಯ ಸಂಬಂಧಿತ ರೋಗಗಳು ಹೆಚ್ಚಾಗಿ ಈ ಕರ್ಕ ರಾಶಿಯವರನ್ನ ಬಾಧಿಸಲಿದೆ. ಆದಷ್ಟು ಈ ಕರ್ಕ ರಾಶಿಯವರು ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಮಾಡುವುದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಸೇವಾದಿಗಳನ್ನ ಮಾಡುವುದರಿಂದ ಈ ವರ್ಷ ಜಯವನ್ನ ಪಡೆಯುವಿರಿ. ಮತ್ತು ಪ್ರತಿದಿನ ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯೊಂದಿಗೆ ಕರ್ಕ ರಾಶಿಯವರು ದಿನಚರಿಯನ್ನ ಪ್ರಾರಂಭವನ್ನ ಮಾಡುವುದರಿಂದ ಮತ್ತು ಗುರುವಿನ ಅನುಗ್ರಹದಿಂದ ಸಕಲ ಕಾರ್ಯಗಳಲ್ಲಿ ಜಯವನ್ನ ಕರ್ಕ ರಾಶಿಯವರು ಪಡಿತಾ ಹೋಗ್ತಾರೆ. ಆದಷ್ಟು ಗುರುಗಳ ಸೇವೆಯನ್ನ ಕರ್ಕ ರಾಶಿಯವರು ಮರೆಯದಲ್ಲಿ ಸೇವೆಯನ್ನ ಮಾಡಿ ಅಂತಂದು ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ. ಸಿಂಹರಾಶಿ ಸದಾ ಸತ್ಯದ ಹಾದಿಯಲ್ಲಿ ನಡೆಯುವಂತಹ ಸಿಂಹರಾಶಿಯ ಸ್ವಭಾವ. ಇಂತಹ ಸತ್ಯದ ಹಾದಿಯಲ್ಲಿ ನಡೆಯುತ್ತಿರುವ ನಿಮಗೆ ಅದೆಷ್ಟೋ ವಿಘ್ನಗಳು ಎದುರಾದರೂ ಸಹ ಹಿಡಿದ ಕೆಲಸವನ್ನು ಮಾಡಿಯೇ ತೀರುವುದು ಎಂಬ ಹುಟ್ಟು ಗುಣಗಳಲ್ಲಿ ನಿಮ್ಮಲ್ಲಿ ಸದಾ ನಾಯಕನನ್ನಾಗಿ ಮಾಡುತ್ತಾ ಬರುತ್ತಿದೆ. ಸಿಂಹರಾಶಿಯ ಗುಣವೇ ಅಂತದು. ಇಂತಹ ಸಿಂಹರಾಶಿಯ ಮಖ ನಕ್ಷತ್ರದವರಿಗೆ ಈ ವರ್ಷ ಸೂಕ್ತ ಬಾಳ ಸಂಗಾತಿ ದೊರೆಯಲಿದೆ. ವಿವಾಹ ಕಾರ್ಯಗಳು ಸಂಪನ್ನವಾಗಲಿವೆ. ಅನೇಕರಿಗೆ ಸಂತಾನ ಯೋಗಗಳು ಸಹ ಕೂಡಿ ಬರಲಿವೆ ಮತ್ತು ನೂತನವಾದ ಕೃಷಿ ಭೂಮಿಯನ್ನು ಸಹ ಸಿಂಹರಾಶಿಯವರು ಖರೀದಿಯನ್ನ ಮಾಡಲಿದ್ದಾರೆ. ಅನೇಕ ರೈತಾಪಿ ವರ್ಗದವರು ಅದರೊಳಗೂ ತೋಟಗಾರಿಕಾ ಇಲಾಖೆಯಲ್ಲಿ ಮತ್ತು ತೋಟಗಾರಿಕೆಯನ್ನ ಮಾಡುವುದರಿಂದ ಸಾಧಾರಣವಾದ ಲಾಭಗಳನ್ನ ಪಡೆಯುವಿರಿ. ಆದಷ್ಟು ಸಿಂಹರಾಶಿಯವರು ಷೇರು ಮಾರುಕಟ್ಟೆಯಿಂದ ಈ ವರ್ಷ ದೂರ ಇರುವುದು ಒಳಿತು. ಈ ವರ್ಷ ಆದಷ್ಟು ಷೇರು ಮಾರುಕಟ್ಟೆಯಿಂದ ದೂರ ಇರುವುದು ಒಳಿತು. ಮತ್ತು ಆರೋಗ್ಯದ ವಿಚಾರದಲ್ಲೂ ಸಹ ನೀವು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಅದರೊಳಗೂ ವಿಶೇಷವಾಗಿ ಹೃದಯ ಸಂಬಂಧಿತ ರೋಗಗಳು, ಮೂತ್ರಕೋಶದ ತೊಂದರೆಗಳು, ಉಸಿರಾಟದ ಸಮಸ್ಯೆಗಳು, ನೇತ್ರಗಳಿಗೆ ಮತ್ತು ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆಗಳಿಗೆ ಸೂಕ್ತ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತ ಸಲಹೆಯಂತೆ ಸಿಂಹರಾಶಿಯವರು ಈ ವರ್ಷ ನಡೆಯುವುದು ಸೂಕ್ತ. ವಾಹನ ಚಲಿಸುವಾಗ ಅತಿಯಾದ ವೇಗ ಬೇಡ. ಅನೇಕರಿಗೆ ದುಷ್ಟ ಕಂಟಕಗಳು, ದುಷ್ಕೃತ್ಯಗಳು ಮತ್ತು ದುಷ್ಟ ತಂತ್ರಗಳಿಂದ ಅನೇಕ ವಿಘ್ನಗಳು ಸಿಂಹರಾಶಿಯವರಿಗೆ ಎದುರಾಗಲಿವೆ. ಆದಷ್ಟು ಸಿಂಹರಾಶಿಯವರು ಜಾಗರೂಕತೆಯನ್ನ ವಹಿಸಬೇಕು. ಉತ್ತರ ನಕ್ಷತ್ರದ ಸಿಂಹರಾಶಿಯವರು ಆದಷ್ಟು ನಿಮ್ಮ ರಕ್ತ ಪರೀಕ್ಷೆಯನ್ನ ಮಾಡುವುದು ಮತ್ತು ಸಿಂಹರಾಶಿಯ ಸ್ತ್ರೀಯರು ಆದಷ್ಟು ಸ್ತನ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಮುನ್ಸೂಚನೆಗಳು ಕಾಲಜ್ಞಾನದ ಪ್ರಕಾರ ತೋರುತ್ತಾ ಇರೋದ್ರಿಂದ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ವೈದ್ಯರ ಸಲಹೆಯಂತೆ ನಡೆಯುವುದು ಸೂಕ್ತ. ದುಷ್ಟ ಜನರ ಸಹವಾಸದಿಂದ ದೂರ ಇರುವುದು ಒಳಿತು. ಇದರಿಂದ ನಿಮಗೆ ಶ್ರೇಯಸ್ಸು, ಯಶಸ್ಸು, ಕೀರ್ತಿಗಳು ಸಹ ಉಂಟಾಗಲಿವೆ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ನಂತರ ಆದಷ್ಟು ನೀವು ಜಾಗರೂಕತೆಯನ್ನ ವಹಿಸುವುದು ಸೂಕ್ತ. ಭೂ ವಿವಾದಗಳು, ಭೂ ವ್ಯಾಜ್ಯಗಳು ಉಂಟಾಗುವುದು, ಪಿತ್ರಾರ್ಜಿತ ಆಸ್ತಿಯಲ್ಲಿ ತೊಂದರೆಗಳು ಉಂಟಾಗುವುದು, ವೃಥಾ ಸಾಲ ಬಾಧೆಗಳು ಮತ್ತು ಹಣಕಾಸಿನ ಅಡಚಣೆಗಳು ಉಂಟಾಗ್ತಾ ಹೋಗ್ತವೆ. ನಂಬಿದವರಿಂದ ಮೋಸಗಳು ಉಂಟಾಗ್ತಾ ಹೋಗ್ತವೆ ಮತ್ತು ಕೋರ್ಟು ಕಚೇರಿಗಳ ತೊಂದರೆಗಳು, ಸಾಲ ಬಾಧೆಗಳು ಸಹ ಉಂಟಾಗ್ತಾ ಹೋಗ್ತವೆ. ಆದ್ರಿಂದ ಆದಷ್ಟು ಜಾಗರೂಕತೆಯನ್ನ ಸಿಂಹರಾಶಿಯವರು ವಹಿಸೋದು ಸೂಕ್ತ. ಸಿಂಹರಾಶಿಯವರು
ಪ್ರಥಮ ಭಾಗದಲ್ಲಿ ನೀವು ಆದಷ್ಟು ಲಾಭಗಳನ್ನು, ಹಣಕಾಸಿನಲ್ಲಿ ಯಶಸ್ಸನ್ನು ಎಲ್ಲವೂ ಪಡೆದ್ರೂ ಸಹ ಈ ವರ್ಷ ಶನಿ ಅಷ್ಟಮ ಭಾವದಲ್ಲಿ ಬರುತ್ತಾರಿಂದ ಆದಷ್ಟು ಜಾಗರೂಕತೆಯನ್ನು ವಹಿಸಬೇಕು. ಹಾಗಂತಂದು ನಿಮ್ಮ ಭಯ ಬೇಡ. ಗುರುಗಳು ಏನನ್ನ ತಿಳಿಸ್ತಾರೆ ಅದರಂತೆ ನೀವು ನಡೀತಾ ಹೋಗಬೇಕು. ಖಂಡಿತ ಈ ಅಷ್ಟಮ ಶನಿಯ ಪ್ರಭಾವ ಕಿಂಚಿತ್ತೂ ಇಲ್ದಲೆ ಎಲ್ಲದನ್ನ ದೂರ ಮಾಡ್ಕೊಂತೀರಾ. ಮತ್ತೆ ಶುಭ ಫಲಗಳನ್ನು ನೀವು ಸಿಂಹರಾಶಿಯವರು ಪಡೆಯಬಹುದು. ಬನ್ನಿ ಹೇಗಂತಂದು ತಿಳಿಸ್ತೀನಿ. ಅಷ್ಟಮ ಭಾವದಲ್ಲಿ ಬಂದಿರುವ ಕರುಣಾಮಯಿ ಶನಿದೇವರ ಅನುಗ್ರಹದಿಂದ ಒಂದು ಕಿವಿ ಮಾತು ಏನಪ್ಪಾ ಅಂತಂದು ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಶ್ರೀಪೀಠದ ಸಕಲ ಭಕ್ತವೃಂದ ಮತ್ತು ಶಿಷ್ಯವೃಂದದವರೆಗೆಲ್ಲ ಅಷ್ಟಮ ಶನಿಯ ಭಾವ ಯಾವುದೂ ನಿಮಗೆ ನಾಟದಲ್ಲೇ ಎಲ್ಲ ಶುಭ ಫಲಗಳೇ ಸಿಗಲಿ ಅಂತಂದು ಸಿಂಹರಾಶಿಯವರಿಗೆ ಶುಭಾಶೀರ್ವಾದವನ್ನ ಮಾಡ್ತಾ ಇದ್ದೀನಿ. ಆದರೆ ಸಿಂಹರಾಶಿಯವರಿಗೊಂದು ಕಿವಿ ಮಾತು ಏನಂತಂದ್ರೆ, ಗುರುಗಳು ತಿಳಿಸಿರುವ ಕೆಲವು ಧರ್ಮ ಕಾರ್ಯಗಳನ್ನ, ಆಯಾ ಕಾಲಗಳಲ್ಲಿ ಮಾಡಬೇಕಾದ ಕಾರ್ಯಗಳನ್ನ ಸಂತೋಷದಾಯಕವಾಗಿ ಮತ್ತು ದಾನ ಧರ್ಮಗಳನ್ನ ಅಚ್ಚುಕಟ್ಟಾಗಿ ಮಾಡುವುದರಿಂದ, ಯಾಕಂತಂದ್ರೆ ಅಷ್ಟಮ ಮಹಾ ಕಷ್ಟಮ ಅಂತಂದು ಹೇಳ್ತಾರೆ. ಅಷ್ಟಮ ಶನಿ ಬಾಧೆ ಅಷ್ಟು ಕಷ್ಟವಾಗಿರುತ್ತೆ. ಆದರೆ ನಾವೀಗ ತಿಳಿಸ್ತಾ ಇರುವ ಕೆಲವೊಂದು ಆಯಾ ಧರ್ಮ ಕಾರ್ಯಗಳನ್ನ ಸಂತೋಷದಾಯಕವಾಗಿ ದಾನ ಧರ್ಮಾದಿಗಳನ್ನ ಮಾಡುವುದರಿಂದ ಆ ಎಲ್ಲ ದೋಷಗಳು ಪರಿಹಾರವಾಗಿ ಅಷ್ಟಮ ಮಹಾ ಶುಭಮ ಅಂತಂದು ಆ ಶುಭ ಫಲಗಳೇ ನೀಡಲಿ ಅಂತಂದೇಳಿ ನಿಮಗೆ ಶುಭಾಶೀರ್ವಾದವನ್ನ ಮಾಡ್ತಾ, ಆದಷ್ಟು ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸ ಯೋಗಗಳು ಮತ್ತೆ ಕಲ್ಯಾಣಗಳು ಕೂಡಿ ಬರುವಿಕೆ ಮತ್ತು ನೂತನ ಗೃಹ ಪ್ರವೇಶ ಕಾರ್ಯಗಳು ಸಹ ಮತ್ತು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂತಾಗುತ್ತವೆ ಸಿಂಹರಾಶಿಯವರಿಗೆ ಅಂತಂದು ತಿಳಿಸ್ತಾ, ಪ್ರತಿದಿನವೂ ಶಿವನ ಸ್ತೋತ್ರವನ್ನ ಮಾಡುವುದು, ಶಿವನ ಅಷ್ಟೋತ್ತರವನ್ನ ಮಾಡುವುದರಿಂದ ಈ ಎಲ್ಲ ದೋಷಗಳಿಂದ, ಈ ಅಷ್ಟಮ ಶನಿಯ ದೋಷದಿಂದ ಪರಿಹಾರವನ್ನ ನೀವು ಕಾಣಬಹುದಾಗಿದೆ. ಇದರ ಜೊತೆಯಲ್ಲಿ ಪ್ರತಿದಿನ ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ನಿಮ್ಮ ದಿನಚರಿಯನ್ನ ಪ್ರಾರಂಭ ಮಾಡುವುದರಿಂದ ಮತ್ತು ನಿಮ್ಮ ಗುರುಗಳ ಸೇವೆ ಮತ್ತು ಗುರುವಾಣಿಯಂತೆ ನಡೆಯುವುದರಿಂದ ನೀವು ಮಾಡುವ ಸಕಲ ಕಾರ್ಯದಲ್ಲೂ ಸಹ ಜಯವನ್ನ ಪಡೆಯಲಿದ್ದೀರಿ. ಈ ಅಷ್ಟಮ ಶನಿಯ ಪ್ರಭಾವ ಎಲ್ಲವೂ ಆ ಜಗನ್ಮಾತೆಯ ಇಷ್ಟಕಾಮೇಶ್ವರಿಯ ಅನುಗ್ರಹದಿಂದ ಪರಿಹಾರವಾಗಿ ಶುಭ ಲಾಭಾದಿಗಳು ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗಲಿ ಅಂತಂದು ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀನಿ. ಕನ್ಯಾ ರಾಶಿಯವರು ಸಹ ಕ್ರೋಢಿ ನಾಮ ಸಂವತ್ಸರದಲ್ಲಿ ತುಂಬ ಬಳಿಗೆ ಹೋಗಿದ್ದಾರೆ. ಆದರೆ ಈ ವಿಶ್ವಾವಸು ಸಂವತ್ಸರದಲ್ಲಿ ಯಾವ ರೀತಿಯಿಂದ ಫಲಾಫಲಗಳಿವೆ ಬನ್ನಿ. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಸಕಲ ಸೌಭಾಗ್ಯಗಳು ಸಹ ದೊರೆಯಲಿವೆ. ಕುಟುಂಬದಲ್ಲಿ ಸೌಖ್ಯಗಳು ಪ್ರಾಪ್ತಿಯಾಗಲಿವೆ. ಯಾರ ಮನೆಯಲ್ಲಿ ಕೌಟುಂಬಿಕ ಕಲಹಗಳು ಇಷ್ಟು ವರ್ಷ ಜೋರಾಗಿತ್ತೋ ಆ ಕಲಹಗಳೆಲ್ಲ ದೂರವಾಗಿ ಪ್ರೀತಿ ಪ್ರೇಮಗಳು ಮೂಡ್ತಾ ಹೋಗ್ತವೆ. ಸಂಸಾರದಲ್ಲಿ ಆನಂದಗಳು ಪ್ರಾಪ್ತಿಯಾಗ್ತಾ ಹೋಗುತ್ತೆ ಮತ್ತು ವಿದೇಶ ಪ್ರವಾಸಗಳು ಕನ್ಯಾ ರಾಶಿಯವರಿಗೆ ಕೂಡಿ ಬರ್ತಾ ಹೋಗುತ್ತೆ. ರಾಜಕೀಯದವರಿಗೆ ಉತ್ತಮವಾಗಿ ಅಧಿಕಾರ ಪ್ರಾಪ್ತಿಯೊಂದಿಗೆ ಲಾಭಾದಿಗಳು ಉಂಟಾಗ್ತಾ ಹೋಗ್ತವೆ. ಇನ್ನ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಮುಂಬಡ್ತಿಗಳು, ಪ್ರಮೋಷನ್ಗಳು ಪ್ರಾಪ್ತಿಯಾಗುವುದು. ಮತ್ತೆ ರೈತಾಪಿ ವರ್ಗದವರಿಗೆ ಉತ್ತಮವಾದ ಬೆಳೆಗಳು ಪ್ರಾಪ್ತಿಯಾಗ್ತವೆ. ಅದರೊಳಗೂ ಸಹಿತನು ತೋಟಗಾರಿಕೆಯನ್ನ ಮಾಡ್ತಾ ಇರುವ ಕನ್ಯಾ ರಾಶಿಯ ರೈತಾಪಿ ವರ್ಗದವರಿಗೆ ಉತ್ತಮವಾದ ಬೆಳೆಗಳು ಮತ್ತೆ ಬೆಳೆಯಿಂದ ಲಾಭಗಳು ಸಹ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಇನ್ನು ತೋಟಗಾರಿಕೆ ಇಲಾಖೆಯವರಿಗೆ ಅಧಿಕಾರಿಗಳು ಸಹ ಸಿಗ್ತಾ ಹೋಗ್ತವೆ. ಇನ್ನ ಕನ್ಯಾ ರಾಶಿಯ ರೈತಾಪಿ ವರ್ಗದವರು ತರಕಾರಿಗಳನ್ನ ಬೆಳೆಯುವುದರಿಂದ ಅಧಿಕವಾದ ಲಾಭವನ್ನ ಪಡೆಯಬಹುದಾಗಿದೆ ಕನ್ಯಾ ರಾಶಿಯವರು. ಇನ್ನ ಸೆಪ್ಟೆಂಬರ್ ನಂತರ
ಕನ್ಯಾ ರಾಶಿಯವರು ಕುಟುಂಬದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸತಕ್ಕದ್ದು. ಮಾತು ಬೆಳ್ಳಿ, ಮೌನ ಬಂಗಾರವನ್ನ ಪರಿಪಾಲನೆಯನ್ನ ಮಾಡಿದರೆ ಕುಟುಂಬ ಕಲಹಗಳು ದೂರವಾಗ್ತಾ ಹೋಗ್ತವೆ. ವಿವಾಹ ವಿಚ್ಛೇದನಗಳು, ಕುಟುಂಬದಲ್ಲಿ ಹಿರಿಯರಿಗೆ ಅನಾರೋಗ್ಯ ಪೀಡೆಗಳು, ಬೆನ್ನು ನೋವು, ಅನೇಕ ವಾಯು ಸಂಬಂಧಿತ ಮತ್ತು ರಕ್ತದೊತ್ತಡ ಸಂಬಂಧಿತ ಕಾಯಿಲೆಗಳು ಕಾಣಿಸುವ ಸಂಭವಗಳು ಹೆಚ್ಚಾಗಿವೆ. ಕನ್ಯಾ ರಾಶಿಯವರಿಗೆ ಆದಷ್ಟು ಆರೋಗ್ಯದ ಕಡೆ ಗಮನವನ್ನ ವಹಿಸಬೇಕು. ಆದ್ದರಿಂದ ವೈದ್ಯರ ಸಲಹೆಯಂತೆ ನಡೆಯುವುದು ಸೂಕ್ತ. ವೈದ್ಯರು ನೀಡುವ ಅನೇಕ ಪರಿಹಾರಗಳನ್ನ ಮಾಡಿಕೊಂಡ್ರೆ ಬರುವ ಅನಾರೋಗ್ಯದಿಂದ ಪಾರಾಗಬಹುದು ಕನ್ಯಾ ರಾಶಿಯವರು. ಮತ್ತೆ ಬಂಧು ಮಿತ್ರರಿಂದ ಸಹಾಯಗಳು, ಪುಣ್ಯಕ್ಷೇತ್ರಗಳ ದರ್ಶನ ಪ್ರಾಪ್ತಿ, ಪುಣ್ಯ ಪ್ರಾಪ್ತಿ, ಪುಣ್ಯ ನದಿಗಳ ಮತ್ತು ಸಮುದ್ರ ಸ್ನಾನದ ಪುಣ್ಯಗಳು ಕನ್ಯಾ ರಾಶಿಯವರಿಗೆ ಲಭಿಸಲಿವೆ. ನೋಡಿ, ಗುರುವಿನ ಅನುಗ್ರಹದಿಂದ ಕನ್ಯಾ ರಾಶಿಯವರಿಗೆ ಪುಣ್ಯ ಪ್ರಾಪ್ತಿ ಆಗ್ತಾ ಇದೆ. ತೀರ್ಥಕ್ಷೇತ್ರಗಳ ಸ್ನಾನದ ಎಂತಹ ಉತ್ತಮವಾದ ಪುಣ್ಯ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ. ಇನ್ನ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವ ಪ್ರಾಪ್ತಿಗಳಾಗ್ತಾ ಇವೆ. ಕೀರ್ತಿ ಸನ್ಮಾನಗಳು ಸಹ ಸಾರ್ವಜನಿಕ ವಲಯದಲ್ಲಿ ಒದಗಿ ಬರ್ತಾ ಇದ್ದಾವೆ. ಇನ್ನ ಕನ್ಯಾ ರಾಶಿಯವರಿಗೆ ನವೆಂಬರ್ ನಂತರ ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಏಕೆಂತಂದ್ರೆ ಶನಿಯ ಅವಕೃಪೆಯಿಂದ ಅನೇಕ ವ್ಯವಹಾರದಲ್ಲಿ ನಷ್ಟಗಳು. ಯಾರು ಸ್ವಂತ ದುಡಿಮೆಯನ್ನ ಮಾಡ್ತಾ ಇದ್ದೀರಾ, ಕೊಂಚ ಜಾಗರೂಕತೆಯನ್ನ ವ್ಯವಹಾರ ಉದ್ಯೋಗದಲ್ಲಿ ಕಾಯ್ದುಕೋಬೇಕಾಗುತ್ತೆ. ಏಕೆಂದ್ರೆ ಹಣಕಾಸಿನಿಂದ ನಷ್ಟಾದಿಗಳು ಉಂಟಾಗುವಂತಹ ಸಂಬಂಧಗಳು ತೋರಿಸ್ತಾ ಇದೆ ಕಾಲಜ್ಞಾನದಲ್ಲಿ. ಮತ್ತು ವಾಹನ ಚಲಿಸುವಾಗ ಎಚ್ಚರಿಕೆಯನ್ನು ಸಹ ಹೊಂದಬೇಕು ಕನ್ಯಾ ರಾಶಿಯವರು. ಅಪಘಾತಗಳು ಮತ್ತು ಹೆಸರಿಗೆ ಕಳಂಕ ಬರುವಂತಹ ಅಪಕೀರ್ತಿಗಳನ್ನು ಪಡೆಯುವ ಸಂಭವವಿದೆ. ಶತ್ರುಗಳ ಪೀಡೆಗಳು ಉಂಟಾಗ್ತಾ ಇದೆ. ದುಷ್ಕೃತ್ಯಗಳು ನಡೆಯುವಂಥದ್ದು ಮತ್ತೆ ದುಷ್ಟ ತಂತ್ರಗಳ ಬಾಧೆಯೂ ಸಹ ಕನ್ಯಾ ರಾಶಿಗೆ ಕಾಡಿಸಲಿವೆ. ಆದಷ್ಟು ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಅನಾರೋಗ್ಯಗಳು ಮತ್ತು ಶೀತ ರೋಗಗಳು ನಿಮ್ಮನ್ನ ನವೆಂಬರ್ನಿಂದ ಜನವರಿಯವರೆಗೂ ಸಹ ಕಾಡಲಿವೆ. ಸರ್ಕಾರಿ ಕೆಲಸದವರಿಗೆ ಅನೇಕ ರೀತಿಯಿಂದ ವಿಘ್ನಗಳು, ಮೇಲಾಧಿಕಾರಿಯಿಂದ ಕಿರಿಕಿರಿಗಳು, ಮಾನಸಿಕವಾಗಿ ಖಿನ್ನತೆ, ನಿದ್ರಾಹೀನತೆಗಳು ಸಹ ಉಂಟಾಗ್ತಾ ಹೋಗುತ್ತೆ. ಆದಷ್ಟು ಎಚ್ಚರದಿಂದ ಇರುವುದು ಸೂಕ್ತ. ಆದಷ್ಟು ಸರ್ಕಾರಿ ಕೆಲಸದವರು, ಸರ್ಕಾರಿ ಉದ್ಯೋಗದಲ್ಲಿರುವವರು ಆದಷ್ಟು ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಕೆಲಸದಲ್ಲಿ ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೆ ತಾಯಿ ದುರ್ಗಾದೇವಿಯ ನಾಮಸ್ಮರಣೆಯನ್ನ ಮಾಡುವುದು, ದುರ್ಗಾದೇವಿಯ ಅಷ್ಟೋತ್ತರಗಳನ್ನ ಪಠನೆಯನ್ನ ಮಾಡುವುದರಿಂದ ಕನ್ಯಾ ರಾಶಿಯವರಿಗೆ ವಿಶೇಷ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಇನ್ನ ಇಷ್ಟಕಾಮೇಶ್ವರಿಯ ಆರಾಧನೆ ಮತ್ತು ಸಮಸ್ತ ಕನ್ಯಾ ರಾಶಿಯವರಿಗೆ ಶಮೀವೃಕ್ಷದ ಸೇವೆಯಿಂದ ಅದೃಷ್ಟ ಒದಗಿ ಬರ್ತಾ ಇದೆ. ಕನ್ಯಾ ರಾಶಿಯವರು ಈ ವರ್ಷ ಏನಪ್ಪಾ ಮಾಡಬೇಕು ಅಂತಂದ್ರೆ ಸಾಧ್ಯವಾದಷ್ಟು ಶಮೀವೃಕ್ಷಗಳನ್ನಾದರೂ ನೆಟ್ಟು ಅದನ್ನ ಪೋಷಣೆಯನ್ನಾದರೂ ಮಾಡಿ. ಇಲ್ಲ ಎಲ್ಲಿ ಶಮೀವೃಕ್ಷ ಇರುತ್ತೆ ಅಲ್ಲಿ ಕೈಲಾದಷ್ಟು ಹೋಗಿ ನೀವುಗಳೇ ಅದಕ್ಕೆ ನೀರನ್ನು ಹಾಕುವುದರಿಂದ ಶಮೀವೃಕ್ಷದ ಪೂಜೆಯಿಂದ ವಿಶೇಷವಾದ ಫಲವನ್ನ ಕನ್ಯಾ ರಾಶಿಯವರು ಪಡಿತಾ ಹೋಗ್ತಾರೆ. ಕನ್ಯಾ ರಾಶಿಯ ಸಮಸ್ತ ಶ್ರೀಮಠದ ಭಕ್ತವೃಂದ ಮತ್ತು ಶಿಷ್ಯವೃಂದದವರಿಗೆ ಈ ವರ್ಷದಲ್ಲಿ ಯಾಕಪ್ಪ ಅಂತಂದ್ರೆ ಯಾವುದೇ ಗ್ರಹ ಬಾಧೆಗಳು ಇದ್ರೂ ಅದೆಲ್ಲವೂ ಪರಿಹಾರವಾಗಿ ಇಷ್ಟಕಾಮೇಶ್ವರಿಯ ಅನುಗ್ರಹದಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಸಿದ್ಧಿಸಲಿ. ಈ ವರ್ಷ ಎಲ್ಲ ಕಾರ್ಯದಲ್ಲೂ ಜಯ ಲಭಿಸಲಿ ಎಂದು ಶುಭ ಆಶೀರ್ವಾದಗಳನ್ನ ನೀಡುತ್ತಾ ಆಯಾ ಕಾಲಗಳಲ್ಲಿ ಮಾಡಬೇಕಾದ ಧರ್ಮ ಕಾರ್ಯಗಳನ್ನ ಮತ್ತು ಪೂಜಾ ಕಾರ್ಯಗಳನ್ನ ನಡೆಸಿದ್ದೆ ಆದರೆ ಖಂಡಿತ ನಿಮಗೆ ಶುಭವೇ ಉಂಟಾಗಲಿದೆ. ಲಕ್ಷ್ಮೀ ಸಹಸ್ರನಾಮವನ್ನ ಪಠಣೆಯನ್ನು ಮಾಡುವುದು ಮತ್ತು ಪ್ರತಿ ಗುರುವಾರ ಔದುಂಬರ ವೃಕ್ಷ
ಇಲ್ಲ ಅಂತಂದ್ರೆ ಔದುಂಬರ ವೃಕ್ಷಕ್ಕೆ ಅತ್ತಿ ಮರ ಅಂತಂದು ಕರೀತಾರೆ. ಆ ಅತ್ತಿ ಮರದ ಸೇವೆಯನ್ನ ಪ್ರತಿ ಗುರುವಾರವನ್ನು ಮಾಡುವುದು ಮತ್ತು ನಿಮ್ಮ ಗುರುಗಳ ವಾಣಿಯಂತೆ ಜೀವನದಲ್ಲಿ ಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತಂದು ನಿಮಗೆ ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ. ತುಲಾರಾಶಿ. ತುಲಾರಾಶಿಯವರು ಕಳೆದ ವರ್ಷಗಳಿಂದ ಕ್ರೋಧಿ ನಾಮ ಸಂವತ್ಸರದಲ್ಲಿ ತುಂಬ ನೊಂದು ಬೆಂದು ಹೋದರು. ಯಾಕಂದ್ರೆ ತುಲಾರಾಶಿನಲ್ಲಿ ಸಮ ಪ್ರಮಾಣದಲ್ಲಿ ಸುಖ ದುಃಖಗಳನ್ನ ಹಂಚಿಕೊಂಡು ಸಹಬಾಳ್ವೆಯಲ್ಲಿ ಸಾಗಿಸುವಂತಹ ಮೇರು ಗುಣ ನಿಮ್ಮದು. ಇಂತಹ ಗುಣದವರಿಗೆ ಅದೆಷ್ಟೋ ನೋವುಗಳನ್ನ ತಿಂದು ಹೋಗ್ಬಿಟ್ಟಿದ್ದೀರ. ವಿಶೇಷವಾಗಿ ಸಾಲ ಬಾಧೆಗಳು, ಆರ್ಥಿಕ ನಷ್ಟಗಳು, ಶತ್ರುಗಳ ಪೀಡೆ ಅಷ್ಟು ನಿಮ್ಮನ್ನ ಬಾಧಿಸ್ತಾ ಹೋಯಿತು. ಯಾಕಂದ್ರೆ ಎಷ್ಟೇ ನೀವು ಉಪಕಾರವನ್ನ ಮಾಡಿದ್ರು ಸಹ ಒಂದಲ್ಲ ಒಂದು ರೀತಿಯಿಂದ ನಿಮ್ಮ ಮೇಲೆ ದೂಷಣೆಯನ್ನ ಮಾಡ್ತಾ ಬಂದರು. ಇವೆಲ್ಲದನ್ನ ಕೆಲವೊಂದು ರಾಹು ಮತ್ತು ಕೆಲವೊಂದು ಗ್ರಹಗಳ ಪ್ರಭಾವದಿಂದ ನಿಮ್ಮ ಮೇಲೆ ಮಾನಸಿಕವಾಗಿ ನೋವನ್ನು ಉಂಟು ಮಾಡ್ತಾ ಬಂತು. ಆದರೆ ಈ ವಿಶ್ವಾವಸು ಯೋಗದಲ್ಲಿ ಯಾವ ರೀತಿಯಿಂದ ನಿಮಗೆ ಫಲಾಫಲಗಳನ್ನಿದ್ದೇವೆ ಬನ್ನಿ. ಈ ರಾಶಿಯವರು ಕಳೆದ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹಲವಾರು ತಾಪತ್ರಯಗಳಲ್ಲೇ ಜೀವನವನ್ನ ಸಾಗಿಸಿದ್ದೀರಿ. ಆದರೆ ಈ ವರ್ಷದಲ್ಲಿ ಬಹು ಸಂತೋಷಗಳನ್ನ ಪಡೆಯುವಿರಿ. ವಿಶೇಷವಾಗಿ ಶನಿ ಅನುಗ್ರಹ ನಿಮ್ಮ ಮೇಲೆ ಉಂಟಾಗ್ತಾ ಇರೋದ್ರಿಂದ ಯಾರು ಸಾಲ ಬಾಧೆಯಿಂದ ಕಿರಿಕಿರಿಯನ್ನು ಅನುಭವಿಸ್ತಾ ಇರ್ತೀರಾ, ಬ್ಯಾಂಕ್ ಅಧಿಕಾರಿಗಳಿಂದ ಹಣ ಕಟ್ಟಲಾಗದ್ರೆ ಕಿರಿಕಿರಿಯನ್ನು ಹೊಂದುತ್ತಾ ಇರ್ತೀರಾ, ಆ ಎಲ್ಲ ಸಾಲ ಬಾಧೆಗಳಿಂದ ಮುಕ್ತಿ ಪಡೆಯಲು ದಾರಿ ಸಿಗ್ತಾ ಹೋಗ್ತವೆ. ಅಂದ್ರೆ ಒಂದಲ್ಲ ಒಂದು ಕೆಲಸ ಕಾರ್ಯಗಳ ದಾರಿ ಉಂಟಾಗ್ತಾ ಹೋಗುತ್ತೆ. ಆ ಸಾಲ ಬಾಧೆಯನ್ನ ಋಣಮುಕ್ತಿ ಆಗಲಿಕ್ಕೆ ಆದಷ್ಟು ಇಂತಹ ದಾರಿಗಳು ಸಿಕ್ಕಾಗ ತಾವುಗಳು ಅದರ ಸದುಪಯೋಗವನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಯಿಂದ ಹೊರಗಡೆ ಬರುವುದನ್ನ ಸೂಕ್ತವಾಗಿ ಯೋಚನೆಯನ್ನ ಮಾಡತಕ್ಕದ್ದು. ನಂತರ ಅನಾರೋಗ್ಯ ಸಮಸ್ಯೆಗಳು ಸಹ ಈ ವರ್ಷದಲ್ಲಿ ಬಗೆಹರಿತಾ ಹೋಗ್ತವೆ. ಯಾರು ತುಂಬಾ ವರ್ಷಗಳಿಂದ ಹಲವಾರು ರಕ್ತದ ಸಮಸ್ಯೆಗಳು ಮತ್ತೆ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ನರಳ್ತಾ ಇದ್ರಿ, ಆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಸಿಗಲಿಕ್ಕೆ ಉಂಟಾಗ್ತಾ ಹೋಗುತ್ತೆ. ನಂತರ ಅದೆಷ್ಟೋ ಜನರಿಗೆ ತುಲಾರಾಶಿಯವರಿಗೆ ವಿಶೇಷವಾಗಿ ರಕ್ತದ ಸಂಬಂಧಪಟ್ಟ ಮತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಆ ರೋಗಗಳಿಂದಲೂ ಬಿಡುಗಡೆಯನ್ನು ಹೊಂದುವಂತಹ ಅನೇಕ ಮಾರ್ಗಗಳು ನಿಮಗೆ ಈ ವರ್ಷದಲ್ಲಿ ಸಿಗ್ತಾ ಹೋಗುತ್ತೆ. ಪರಮದಯಾಳುವಾದ ಶನೇಶ್ವರನ ಅನುಗ್ರಹ ಈ ವರ್ಷ ವಿಶೇಷವಾಗಿ ತುಲಾರಾಶಿಯ ಮೇಲೆ ಉಂಟಾಗುವುದರಿಂದ ಹಲವಾರು ಅನಾರೋಗ್ಯ ಸಮಸ್ಯೆಗಳಿಂದಲೂ ಸಹ ನೀವು ಪಾರಾಗ್ತಾ ಹೋಗ್ತೀರಾ. ನಂತರ ನೂತನ ಗೃಹ ಪ್ರವೇಶ ಕಾರ್ಯಗಳು ಸಹ ಪ್ರಾರಂಭವಾಗಲಿದೆ. ಮತ್ತೆ ಯಾವ ಕಟ್ಟಡ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗಿತ್ತು, ನಡೆಸಲಿಕ್ಕೆ ಆಗಿಲ್ಲ, ಅವೆಲ್ಲವೂ ಮತ್ತೆ ಕಟ್ಟಡದ ಕಾರ್ಯಗಳು ಸಹ ಮತ್ತೆ ಪ್ರಾರಂಭ ಆಗ್ತಾ ಹೋಗ್ತವೆ. ಮತ್ತೆ ಭೂಲಾಭಗಳು ಉಂಟಾಗ್ತಾ ಹೋಗ್ತವೆ. ಮತ್ತೆ ನೂತನ ವಾಹನ ಲಾಭಾದಿಗಳು ಸಹ ಉಂಟಾಗ್ತಾ ಹೋಗ್ತವೆ. ಆದರೆ ಆಗಸ್ಟಿನ ನಂತರ ಕೊಂಚ ನೀವು ಹಣಕಾಸಿನ ವ್ಯವಹಾರಗಳಲ್ಲಿ ಅಡಚಣೆಗಳು ಉಂಟಾಗ್ತಾ ಹೋಗ್ತವೆ. ನಂಬಿದವರಿಂದಲೇ ಮೋಸಾದಿಗಳು ಉಂಟಾಗಲಿಕ್ಕೆ ಪ್ರಾರಂಭ ಆಗ್ತವೆ. ಆದಷ್ಟು ಎಚ್ಚರಿಕೆಯ ಹೆಜ್ಜೆಯಿಂದ ಇಡ್ತಾ ಹೋಗ್ಬೇಕು. ನಂತರ ಶತ್ರುಗಳಿಂದ ಪೀಡೆಗಳು, ದುಷ್ಟ ತಂತ್ರಗಳ ಬಾಧೆಗಳು ಈ ಆಗಸ್ಟಿನ ನಂತರ ಕಾಣಿಸ್ತಾ ಹೋಗ್ತವೆ. ಏಕೆಂದ್ರೆ ಕಾಲಜ್ಞಾನದ ಪ್ರಕಾರ ರಾಹುವಿನ ಚಲನೆಯಿಂದ ದುಷ್ಟ ತಂತ್ರಗಳ ಪ್ರಯೋಗ, ದುಷ್ಟ ಪೀಡೆಗಳು, ದೃಷ್ಟಿ ದೋಷಾದಿಗಳು ಸಹ ಈ ತುಲಾರಾಶಿಯವರಿಗೆ ಉಂಟಾಗ್ತಾ ಹೋಗುತ್ತೆ. ಇನ್ನ ಷೇರು ಮಾರುಕಟ್ಟೆಯಲ್ಲಿ ಅನೇಕ ನಷ್ಟಗಳು ಸಹ ಆಗಸ್ಟಿನ ನಂತರ ಉಂಟಾಗ್ತಾ ಹೋಗ್ತವೆ. ಮತ್ತೆ ಅಪರಿಚಿತರಿಂದ ಹಣಕಾಸಿನ ನಷ್ಟಗಳು ಸಹ ಉಂಟಾಗಲಿವೆ.
ಮತ್ತೆ ಯಾರಾದ್ರೂ ಈ ಚೀಟಿ ವ್ಯವಹಾರಗಳಿದ್ರೆ ಈಗಲಿಂದಲೇ ರಕ್ಷಣೆಯನ್ನ ಮಾಡಿಕೊಳ್ಬೇಕು. ಯಾಕಂದ್ರೆ ಮುಂದೆ ಮೋಸ ಆಗುವಂತಹ ಸಮಸ್ಯೆಗಳು ಬರ್ತಾ ಇದ್ದಾವೆ, ಇಲ್ಲವೇ ನಷ್ಟಕ್ಕೆ ಒಳಗಾಗುವಂತಹ ಸೂಚನೆಗಳನ್ನ ತೋರಿಸ್ತಾ ಇದೆ. ಮತ್ತೆ ಜನವರಿಯ ನಂತರ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಸ್ಥಾನ ಮಾನಗಳು ಸಹ ಒದಗಿ ಬರ್ತಾ ಇದ್ದಾವೆ. ಪುಣ್ಯಕ್ಷೇತ್ರಗಳ ದರ್ಶನಗಳು ಸಹ ತುಲಾರಾಶಿಯವರಿಗೆ ಉಂಟಾಗ್ತಾ ಇದೆ. ಮತ್ತೆ ಜನವರಿಯ ಸಂಕ್ರಾಂತಿಯ ನಂತರ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ಕೂಡಿ ಬರ್ತಾ ಇದ್ದಾವೆ. ಮತ್ತೆ ನೂತನವಾಗಿ ವ್ಯವಹಾರಗಳನ್ನ ಮತ್ತೆ ಕೃಷಿ ಭೂಮಿಯನ್ನು ಸಹ ತೆಗೆದುಕೊಳ್ಳುವ ಯೋಗವು ಸಹ ಕೂಡಿ ಬರ್ತಾ ಇದೆ. ನಂತರ ಫೆಬ್ರವರಿಯ ನಂತರ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ತುಲಾರಾಶಿಯವರು. ವಿಶೇಷವಾಗಿ ಮೂಳೆಗಳಿಗೆ ಹೃದಯ ನರ ದೌರ್ಬಲ್ಯ ಹೆಚ್ಚಾಗಿ ನಿಮ್ಮನ್ನ ಕಾಡಿಸಲಿವೆ. ಆದಷ್ಟು ವೈದ್ಯರ ಸಲಹೆ ಸೂಚನೆಯಂತೆ ನಡೆಯುವುದು ಸೂಕ್ತ ತುಲಾರಾಶಿಯವರು. ಆದಷ್ಟು ಈ ವರ್ಷದಲ್ಲಿ ತುಲಾರಾಶಿಯವರು ಸರಳವಾಗಿ ಈ ಎಲ್ಲ ಬರುವ ಗ್ರಹ ದೋಷಗಳಿಂದ ಪರಿಹಾರ ಆಗಬೇಕು ಅಂದ್ರೆ ಏನಪ್ಪ ಮಾಡಬೇಕು ಅಂತಂದ್ರೆ ಶ್ರೀಕೃಷ್ಣನ ಆರಾಧನೆಯನ್ನು ಮಾಡುವುದು ಒಳಿತು ತುಲಾರಾಶಿಯವರು. ಮತ್ತು ಬಡವರಿಗೆ ಸಿಹಿಯನ್ನು ಹಂಚುವುದು, ಬಡವರಿಗೆ ಸಿಹಿಯನ್ನ ಹಂಚಿ ಪ್ರತಿ ಶುಕ್ರವಾರ ಅವರಿಗೆ ಸಿಹಿಯನ್ನ ಹಂಚಿ ಅವರನ್ನ ತೃಪ್ತಿ ಮಾಡಿ ಅವರಿಂದ ಆಶೀರ್ವಾದ ಪಡಿತಿರಲ್ಲ, ಅದು ವಿಶೇಷವಾಗಿ ನಿಮಗೆ ರಕ್ಷಾ ಕವಚವಾಗಿ ಕಾಯ್ತಾ ಹೋಗುತ್ತೆ. ಮತ್ತೆ ನಿಮ್ಮ ದಿನಚರಿಯನ್ನ ಶ್ರೀ ಭಗವತಿ ಇಷ್ಟಕಾಮೇಶ್ವರಿಯ ಸ್ಮರಣೆಯೊಂದಿಗೆ ಪ್ರಾರಂಭಿಸುವುದರಿಂದ ನಿಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸಲಿ ಅಂತಂದು ನಾವುಗಳು ಸಹ ಶುಭಾಶೀರ್ವಾದವನ್ನ ಮಾಡ್ತಾ ಇದ್ದೀವಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಂತಂದ್ರೇನೆ ಒಂದು ಯೋಧನಂತೆ, ಸದಾ ಯುದ್ಧಕ್ಕೆ ಸನ್ನದ್ಧನಾಗಿರು. ಹೀಗೆ ಅವರ ಜೀವನವೇ ಒಂದು ಯುದ್ಧ. ನೋಡಿ, ಪ್ರತಿಯೊಬ್ಬರೂ ವೃಶ್ಚಿಕ ರಾಶಿಯವರು ಸದಾ ಯುದ್ಧವನ್ನೇ ನಿರಂತರವಾಗಿ ಜೀವನದಲ್ಲಿ ಒಂದಲ್ಲ ಒಂದು ನಿರಂತರವಾದ ಯುದ್ಧಗಳನ್ನ ಸಾಗಿಸ್ತಲೇ ಬರ್ತಾ ಇದ್ದೀರಾ. ಅದರೊಳಗೂ ಹೋದ ಕ್ರೋಧಿ ನಾವು ಸಂವತ್ಸರದಲ್ಲೂ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದೀರಾ. ಆದರೆ ಈ ವಿಶ್ವಾವಸು ಯೋಗದಲ್ಲಿ ಯಾವ ರೀತಿಯಿಂದ ನಿಮಗೆ ಭಗವಂತ ಅನುಗ್ರಹನ್ನ ಮಾಡ್ತಾ ಇದ್ದಾನೆ, ಗ್ರಹಗಳ ಪ್ರಭಾವಗಳೇನು, ಬನ್ನಿ. ಈ ರಾಶಿಯವರು ಅನೇಕ ವರ್ಷಗಳಿಂದ ಸಾಲೆ ಬಾಧೆಗಳಿಂದ ಮತ್ತು ನೋವುಗಳಿಂದ ನಿಮ್ಮ ಜೀವನವನ್ನ ಸಾಗಿಸ್ತಾ ಬರ್ತಾ ಇದ್ದೀರಾ. ಅನೇಕ ರೀತಿಯಿಂದ ಹಣಕಾಸಿನ ಅಡಚಣೆಗಳು ಇರಲಿ, ತುಂಬಾ ಸಾಲೆ ಬಾಧೆಗಳಿಂದ ನರಳುತ್ತಾನೇ ಇದ್ದೀರಾ. ಈ ವರ್ಷದಲ್ಲಿ ಭಗವಂತನ ಅನುಗ್ರಹದಿಂದ ಸ್ವಲ್ಪ ನೆಮ್ಮದಿಯನ್ನ ಪಡೆಯಬಹುದಾಗಿದೆ. ಪುಣ್ಯಕ್ಷೇತ್ರಗಳ ದರ್ಶನದಿಂದ ನೆಮ್ಮದಿ ಪ್ರಾಪ್ತಿ ಉಂಟಾಗಲಿದೆ. ನೂತನ ಗೃಹಾರಂಭ ಕಾರ್ಯಗಳು ನಡೆಯಲಿದೆ. ಎಷ್ಟೋ ವರ್ಷಗಳಿಂದ ಹಂಬಲಿಸ್ತಾ ಇದ್ರ ಒಂದು ಮನೆಯನ್ನಾದರೂ ಮಾಡಬೇಕು, ಒಂದು ಸೂರಾದ್ರೂ ಇದ್ರೆ ಒಂದು ನೆಮ್ಮದಿಯ ಜೀವನ ಅಂತಂದು ಎಷ್ಟೋ ವೃಶ್ಚಿಕ ರಾಶಿಯವರು ಬಾಡಿಗೆ ಮನೆಯಲ್ಲಿದ್ರೂ ಸಹ ಎಷ್ಟೋ ಸಲ ಭೂಮಿಯನ್ನು ತೆಗೆದುಕೊಳ್ಳಲಿಕ್ಕೆ, ಮನೆಯನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಪಡ್ತಾನೇ ಇದ್ರೆ ಅದೆಷ್ಟೋ ದೇವರ ಹರಕೆಗಳು, ಕುಲದೇವರ ಹರಕೆಗಳು, ವರಾಹಸ್ವಾಮಿಗಳ ಹರಕೆಗಳನ್ನ ಮಾಡಿದ್ರೂ ಸಹ ನಿಮಗೆ ಪ್ರಾಪ್ತಿಯಾಗದ ಯೋಗ ಈ ವರ್ಷದಲ್ಲಿ ಕೂಡಿ ಬರ್ತಾ ಇದೆ. ನೂತನವಾಗಿ ಗೃಹಾರಂಭ ಕಾರ್ಯಗಳು ಸಹ ನಡೀತಾ ಹೋಗ್ತವೆ ವೃಶ್ಚಿಕ ರಾಶಿಯವರಿಗೆ. ಮತ್ತು ನಿಮ್ಮ ಕೀರ್ತಿ ಗೌರವಗಳು ಸಹ ಈ ವರ್ಷದಲ್ಲಿ ಹೆಚ್ಚಾಗಲಿವೆ. ಯಾವ ಹಿಂದಿನ ವರ್ಷದಿಂದ ಅನೇಕ ನೀವು ಇಷ್ಟೇ ಉಪಕಾರವನ್ನು ಮಾಡಿದ್ರೂ ಸಹ ನಿಮ್ಮ ಉಪಕಾರಕ್ಕೆ ಸ್ಮರಣೆಯೇ ಸಹ ಯಾರೂ ಮಾಡ್ತಾ ಇರಲಿಲ್ಲ. ಆದರೆ ಈ ವರ್ಷದಲ್ಲಿ ಗ್ರಹ ಬಲದಿಂದ ನಿಮಗೆ ಉತ್ತಮವಾದ ಫಲಗಳು ಸಹ ಸಿಗ್ತಾ ಹೋಗ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನಡೆಯಲಿವೆ. ನಿಮಗೆ ಕಳೆದು ಹೋದ ಯಾವುದೋ ಹಣವು ಮತ್ತೆ ನಿಮ್ಮ ಕೈಯ ಸೇರಲಿದೆ. ಎಷ್ಟು ವರ್ಷಗಳಿಂದ ಹಿಂದೆ ಯಾರಿಗಾದ್ರೂ ನೀವು ದಾನವನ್ನ ಮಾಡಿಬಿಟ್ಟಿರ್ತೀರಾ, ಯಾರಿಗಾದ್ರೂ ಕೊಟ್ಟಿರ್ತೀರಾ.
ಆದರೆ ಅವರ ಸಮಯಕ್ಕೆ ಅವರ ಕಷ್ಟಕ್ಕೋಸ್ಕರ ನೀವು ನಿಮ್ಮ ಹೃದಯ ಮಿಡಿದಿರುತ್ತೆ, ಆದರೆ ಅವರು ಅದನ್ನು ತೆಗೆದುಕೊಂಡು ಮರೆತು ಹೋಗ್ಬಿಟ್ಟಿರ್ತಾರೆ. ಆದರೆ ಆಕಸ್ಮಿಕ ಧನ ಪ್ರಾಪ್ತಿ ಯೋಗಗಳು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇರೋದ್ರಿಂದ ಈ ವರ್ಷದಲ್ಲಿ ಆಕಸ್ಮಿಕವಾಗಿ ಧನ ಪ್ರಾಪ್ತಿಗಳು ಸಹ ಕೂಡಿ ಬರ್ತಾ ಇದೆ. ನಂತರ ಆಗ ಎಚ್ಚರಿಕೆಯನ್ನ ವಹಿಸಬೇಕು. ನಿಮ್ಮ ಬಂಧು ಮತ್ತು ರಕ್ತ ಸಂಬಂಧಿಕರು ಮತ್ತು ಮಿತ್ರರಿಂದ ನಿಮಗೆ ಅತಿ ಹೆಚ್ಚಿನ ನೋವುಗಳು ಸಹ ಉಂಟಾಗಲಿವೆ. ಬರುವ ಆಗಸ್ಟಿನ ನಂತರ ಬಂಧು ಮಿತ್ರರಲ್ಲಿ ಕಲಹಗಳು ಮತ್ತು ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ಏರುಪೇರುಗಳನ್ನು ಸಹ ನೋಡಬಹುದಾಗಿದೆ. ಮತ್ತು ಮಕ್ಕಳಲ್ಲಿ ಅತಿ ಹೆಚ್ಚಿನ ಅನಾರೋಗ್ಯ ಪೀಡೆಗಳು ಸಹ ನಿಮ್ಮನ್ನ ಈ ವರ್ಷ ಬಾಧಿಸಲಿವೆ. ಮನೆಯಲ್ಲಿ ಅನಾರೋಗ್ಯದ ಬಾಧೆಯಿಂದ, ಅನಾರೋಗ್ಯದ ವಾತಾವರಣದಿಂದ ಮಾನಸಿಕವಾಗಿ ಕಿರಿಕಿರಿ ನಿಮಗೆ ನೀಡಲಿದೆ. ಇದರಿಂದ ನಿದ್ರಾಹೀನತೆಗಳು, ಬ್ಲಡ್ ಪ್ರೆಷರ್, ಶುಗರ್ನಂತಹ ಅನೇಕ ರೋಗಗಳು ಸಹ ತೋರಿಸ್ತಾ ಇದೆ. ಅಕ್ಟೋಬರ್ ನಂತರ ತುಂಬಾ ಏರುಪೇರುಗಳು ಉಂಟಾಗುವುದರಿಂದ ನಿಮ್ಮ ಗುರುಗಳ ಮಾರ್ಗದರ್ಶನವನ್ನ ತೆಗೆದುಕೊಳ್ಳುವುದು ಸೂಕ್ತ. ಶತ್ರುಗಳಿಂದ ದುಷ್ಟ ಪ್ರಯೋಗಗಳು ಸಹ ನಡೆಯುವಂತಹ ಸೂಚನೆ ರಾಹು ಮತ್ತು ಕೇತುಗಳಿಂದ ಗೋಚರಿಸ್ತಾ ಇದೆ. ಆದಷ್ಟು ಎಚ್ಚರಿಕೆಯನ್ನ ವಹಿಸುವುದು, ನಿಮ್ಮ ಗುರುಗಳ ವಾಣಿಯಂತೆ ನಡೆಯುವುದು ಸೂಕ್ತ. ಆ ಗುರುವಾಣಿಯಂತೆ ನಡೆದಾಗ ಬರುವ ಎಲ್ಲ ಅಪಾಯಗಳಿಂದಲೂ ಸಹ ಪಾರಾಗಬಹುದು ಅಂತಂದು ಹೇಳ್ತಾ ಇದೆ. ಮತ್ತೆ ವೃಶ್ಚಿಕ ರಾಶಿಯ ಸಕಲ ಸದ್ಭಕ್ತರಿಂದ ಮತ್ತು ಶಿಷ್ಯರೊಂದಕ್ಕೆ ನಮ್ಮದೊಂದು ಕಿವಿ ಮಾತು ಏನಪ್ಪಾ ಅಂತಂದ್ರೆ, ಹರ ಮುನಿದರು ಗುರು ಕಾಯುವ ಎಂಬ ಗಾದೆಯಂತೆ ಶ್ರೀಮಠದ ಸಕಲ ಸದ್ಭಕ್ತರಿಗೂ ಶಿಷ್ಯಂದಿರಿಗೂ ಅಭಯವನ್ನ ನೀಡ್ತಾ ಇದ್ದೀವಿ. ಏನಂತೆ, ಗುರುವಾಣಿಯಂತೆ ಆಯಾ ಕಾಲಕ್ಕೆ ಮಾಡುವ ಸಕಲ ಕಾರ್ಯಗಳನ್ನ ಚಾಚೂ ತಪ್ಪದೆ ಮಾಡುತ್ತಾ ಬನ್ನಿ ಎಂದು ನಿಮಗೆ ಪುನಃ ಮನನ ಮಾಡುತ್ತಿದ್ದೇವೆ. ಮತ್ತು ಪ್ರತಿ ಶುಕ್ರವಾರ ತಪ್ಪದೆ ಶ್ರೀ ಇಷ್ಟಕಾಮೇಶ್ವರಿ ದೇವಿಗೆ ಬೆಲ್ಲದ ಆರತಿಯನ್ನ ಬೆಳಗುವುದರಿಂದ ಮತ್ತು ಸ್ತ್ರೀಯರಿಗೆ, ಸುಮಂಗಲಿಯರಿಗೆ ವಸ್ತ್ರದಾನವನ್ನ ಮಾಡಿ ಅವರ ಆಶೀರ್ವಾದಗಳನ್ನ ಪಡೆಯುವುದರಿಂದ ನಿಮಗೆ ವಿಶೇಷವಾದ ಶುಭ ಫಲಗಳು ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ. ಧನಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ವಿಶ್ವಾವಸು ಯೋಗದಲ್ಲಿ ಸಂವತ್ಸರದಲ್ಲಿ ಎಂತಹ ಯೋಗಗಳನ್ನ ನೀಡ್ತಾ ಇದ್ದಾನೆ ಬನ್ನಿ ತಿಳಿದುಕೊಳ್ಳೋಣ. ಈ ವರ್ಷದಲ್ಲಿ ಧನುಸ್ಸು ರಾಶಿಯವರಿಗೆ ವಿಶೇಷವಾದ ಫಲಗಳನ್ನ ಪಡೆಯಲಿದ್ದೀರಿ. ನಿಮ್ಮ ನಿಂತು ಹೋದ ಅನೇಕ ಗೃಹ ಕಾರ್ಯಗಳು ಪುನಃ ಪ್ರಾರಂಭ ಆಗಲಿದೆ. ಎಷ್ಟೇ ನೀವು ಪ್ರಯತ್ನ ಪಟ್ಟರೂ ಮನೆ ಅರ್ಧಕ್ಕೆ ನಿಲ್ತಾ ಇತ್ತು. ಎಷ್ಟೇ ನೀವು ಹಣವನ್ನ ನೀಡಿದ್ರೂ ಸಹ ಮನೆಯನ್ನ ಕಟ್ಟುವ ಅನೇಕ ಕೂಲಿ ಕಾರ್ಮಿಕರು ಸಹ ಆ ಸರಿಯಾದ ವೇಳೆಗೆ ಬರ್ತಾ ಇರಲಿಲ್ಲ. ಇವೆಲ್ಲವೂ ಸಹ ಕೆಲವೊಂದು ಗ್ರಹಗಳ ಬಾಧೆಯಿಂದ ಉಂಟಾಗ್ತಾ ಇರುತ್ತೆ. ಆದರೆ ಈ ವರ್ಷದಲ್ಲಿ ಸುಸಮಯ ಬಂದಿರೋದ್ರಿಂದ ಆದಷ್ಟು ಗೃಹ ನಿರ್ಮಾಣ ಕಾರ್ಯಗಳು ಸುಸೂತ್ರವಾಗಿ ನಡೆಯಲಿಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಇನ್ನ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ನಡೆಯಲಿವೆ. ಮನೆಯಲ್ಲಿ ವಿವಾಹ ಕಾರ್ಯಗಳು, ಮನೆಯಲ್ಲಿ ಮಗಳ ಮದುವೆಗಳು ಸಹ ನಡೀತಾ ಹೋಗ್ತವೆ. ಇನ್ನ ಪುಣ್ಯಕ್ಷೇತ್ರಗಳ ದರ್ಶನದ ಭಾಗ್ಯಗಳು ಉಂಟಾಗ್ತಾ ಹೋಗ್ತವೆ. ಅನಿರೀಕ್ಷಿತವಾದ ಬಂಧುಗಳಿಂದ ಲಾಭಗಳು ಧನುಸ್ಸು ರಾಶಿಯವರಿಗೆ ಉಂಟಾಗ್ತಾ ಇದೆ. ಆದಷ್ಟು ಚರ್ಮ ಸಂಬಂಧಿತ ರೋಗಗಳು ಮತ್ತು ಹೃದಯ ರಕ್ತನಾಳಗಳಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅನೇಕ ರೀತಿಯಿಂದ ನಿಮ್ಮನ್ನ ಬಾಧಿಸ್ತಾ ಇದ್ದಾವೆ. ಆದಷ್ಟು ವಾಯು ಸಂಬಂಧಿತ ರೋಗಗಳಿಂದ ಎಚ್ಚರವನ್ನು ವಹಿಸುವುದು ಸೂಕ್ತ. ಧನುಸ್ಸು ರಾಶಿಯವರು ವಿಶೇಷವಾಗಿ ವಾಯು ಸಂಬಂಧಿತವಾದ ಯಾವುದೇ ರೋಗದ ಲಕ್ಷಣ ಇದ್ರೂ ಸಹ ಈ ವರ್ಷ ಕಾಲಜ್ಞಾನದಲ್ಲಿ ತಿಳಿಸ್ತಾ ಇರೋದು, ಸೂಕ್ತ ವೈದ್ಯರನ್ನ ಭೇಟಿಯನ್ನ ಮಾಡಿ ವೈದ್ಯರ ಸಲಹೆಯಂತೆ ಮಾರ್ಗದರ್ಶನದಂತೆ ನಡೆದುಕೊಳ್ಳುವುದರಿಂದ ಬರುವ ಎಲ್ಲ ಆರೋಗ್ಯದ ಸಮಸ್ಯೆಗಳಿಂದ ನೀವು
ಪಾರಾಗಬಹುದು ಧನುಸ್ಸು ರಾಶಿಯವರು. ನಂತರ ಪ್ರಾಣಾಯಾಮಗಳನ್ನು ಮಾಡುವುದು ಮತ್ತು ಯೋಗಾಸನಗಳನ್ನು ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು. ಕೋರ್ಟು ಕಚೇರಿಗಳಲ್ಲಿ ಹಿನ್ನಡೆಗಳು ಉಂಟಾಗ್ತಾ ಹೋಗ್ತವೆ. ವೃಥಾ ಅಲೆದಾಟಗಳು, ಹಣಕಾಸಿನ ಅಡಚಣೆಗಳು, ಸೆಪ್ಟೆಂಬರ್ ನಂತರ ಸಾಲಬಾಧೆಗಳು ಸಹ ನಿಮ್ಮನ್ನ ಕಾಡ್ತಾ ಬರ್ತವೆ. ಬಂಧು ಮಿತ್ರರಿಂದ ಕಲಹಗಳು ಉಂಟಾಗ್ತಾ ಹೋಗ್ತವೆ ಸೆಪ್ಟೆಂಬರ್ ನಂತರ. ಆದಷ್ಟು ಧನುಸ್ಸು ರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕು. ಮನೆಯಲ್ಲಿ ಅಶಾಂತಿಯ ವಾತಾವರಣಗಳು ಸಹ ಉಂಟಾಗಲಿವೆ. ದೂರದ ವಿದೇಶ ಪ್ರವಾಸ ಯೋಗಗಳು ಮತ್ತು ಪ್ರವಾಸ ದೇಶದಲ್ಲೂ ಸಹ ಪ್ರವಾಸವನ್ನ ಕಾರ್ಯಗಳನ್ನ ಕೈಗೊಳ್ಳುವಂತಹ ಯೋಗಗಳು ನಿಮಗೆ ಉಂಟಾಗ್ತಾ ಬರ್ತವೆ. ಇನ್ನ ಕೆಲಸದ ಕ್ಷೇತ್ರದಲ್ಲಿ ಕಿರಿಕಿರಿಗಳು ಮತ್ತು ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಮಾನಸಿಕವಾದ ಕಿರಿಕಿರಿಯ ಅನುಭವ ಉಂಟಾಗ್ತಾ ಹೋಗುತ್ತೆ. ಮೇಲಾಧಿಕಾರಿಗಳಿಂದ ವೃಥಾ ಕಿರಿಕಿರಿಗಳು. ನೀವು ಎಷ್ಟೇ ಶ್ರದ್ಧೆಯಿಂದನೂ ಕೆಲಸವನ್ನ ಮಾಡ್ತಾ ಇದ್ರು ಆ ಕೆಲಸದಲ್ಲಿ ಅನೇಕ ಲೋಪಗಳನ್ನೇ ಅಧಿಕಾರಿಗಳು ಹುಡುಕ್ತಾ ಹೋಗ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಮಾನಸಿಕವಾದ ಹಿಂಸೆಯಿಂದ ಅನಾರೋಗ್ಯಕ್ಕೆ ಒಳಗಾಗ್ತಾ ಹೋಗ್ತೀರಾ ಮತ್ತು ನಿದ್ರಾಹೀನತೆಗಳು ನಿಮ್ಮನ್ನ ಕಾಡ್ತಾ ಹೋಗ್ತವೆ. ಆದಷ್ಟು ಎಚ್ಚರಿಕೆಯನ್ನ ವಹಿಸೋದು ಸೂಕ್ತ. ಇನ್ನ ಧನುಸ್ಸು ರಾಶಿನ ಸ್ತ್ರೀಯರು ತಮ್ಮ ಆರೋಗ್ಯದ ಕಡೆ ಕಾಳಜಿಯನ್ನು ವಹಿಸಬೇಕು. ಏಕೆಂದ್ರೆ ಈ ವರ್ಷದಲ್ಲಿ ಅನೇಕ ಧನುರಾಶಿಯ ಸ್ತ್ರೀಯರಿಗೆ ಗರ್ಭಾಶಯ ತೊಂದರೆಗಳು ಕಾಡಲಿವೆ. ಇನ್ನ ರೈತಾಪಿ ವರ್ಗದವರು ಹೂವಿನ ಬೆಳೆಯನ್ನ ಮತ್ತು ತರಕಾರಿಯನ್ನ ಬೆಳೆಯುವುದರಿಂದ ಅಧಿಕವಾದ ಲಾಭವನ್ನ ಪಡಿತಾ ಹೋಗ್ತೀರಾ. ಮತ್ತು ಹೂವಿನ ಜೊತೆಯಲ್ಲಿ ತರಕಾರಿಯನ್ನು ಸಹ ಬೆಳೆಯುವುದರಿಂದ ರೈತಾಪಿ ವರ್ಗದವರು ಉತ್ತಮವಾದ ಬೆಳೆ ಮತ್ತೆ ಲಾಭವನ್ನು ಪಡಿತಾ ಹೋಗ್ತೀರಾ. ಇನ್ನ ಡಿಸೆಂಬರ್ ನಂತರ ಆದಷ್ಟು ಧನುಸ್ಸು ರಾಶಿಯವರು ಎಚ್ಚರಿಕೆಯನ್ನ ವಹಿಸುವುದು ಸೂಕ್ತ. ಮತ್ತು ವೃಥಾ ಕಾನೂನಿನ ತೊಂದರೆಗಳು ಎದುರಾಗುವಂತಹ ಸಮಯ ಡಿಸೆಂಬರ್ ನಂತರ ತೋರಿಸ್ತಾ ಇದೆ. ಆದಷ್ಟು ಧನುಸ್ಸು ರಾಶಿಯವರು ಗುರುವಾಣಿಯಂತೆ ನಡೆಯುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು. ಹಾಗಾದ್ರೆ ಧನುಸ್ಸು ರಾಶಿಯವರು ಈ ವರ್ಷ ಏನಪ್ಪಾ ಮಾಡಬೇಕು? ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಆಗಬೇಕು ಅಂತಂದ್ರೆ ಶ್ರೀ ಗಣೇಶನ ಆರಾಧನೆಯನ್ನ ಮಾಡುವುದರಿಂದ ಮತ್ತು ಪ್ರತಿ ಬುಧವಾರ ಮಕ್ಕಳಿಗೆ ಸಿಹಿಯನ್ನ ಹಂಚುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ಪಾರಾಗಬಹುದು. ಆ ಗಣೇಶನ ಅನುಗ್ರಹ ಧನುಸ್ಸು ರಾಶಿಯ ಮೇಲೆ ಉಂಟಾಗ್ತಾ ಹೋಗುತ್ತೆ. ನಂತರ ಪ್ರತಿದಿನ ತಾಯಿ ಭಗವತಿ ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ನಿಮ್ಮ ದಿನಚರಿಯನ್ನ ಪ್ರಾರಂಭ ಮಾಡುವುದರಿಂದ ಈ ಎಲ್ಲ ಗ್ರಹ ದೋಷಗಳಿಂದ ಪರಿಹಾರವನ್ನ ನೀವು ಕಾಣ್ತಾ ಬರ್ತೀರಾ. ಮತ್ತೆ ನಿಮ್ಮ ಗುರುಗಳ ವಾಣಿಯಂತೆ ನಿಮ್ಮ ಜೀವನದಲ್ಲಿ ಸನ್ಮಾರ್ಗದ ಕಡೆ ನಡೆಯುವುದರಿಂದ ವಿಶೇಷವಾದ ಪುಣ್ಯ ಫಲವನ್ನ ಪಡಿತಾ ಹೋಗ್ತೀರಾ ಅಂತಂದು ನಿಮಗೆ ಶುಭಾಶೀರ್ವಾದವನ್ನ ನೀಡುತ್ತಾ ಇದ್ದೀವಿ. ಮಕರ ರಾಶಿ ತುಂಬಾ ವರ್ಷದಿಂದ ಸಾಡೆ ಸಾತಿನ ಪ್ರಭಾವದಿಂದ ಜೀವನದಲ್ಲಿ ನೊಂದು ಬೆಂದು ಹೋಗ್ಬಿಟ್ಟಿದ್ದರ ಮಕರ ರಾಶಿಯವರು. ಒಂದು ಸಮಸ್ಯೆ ತಪ್ಪಾದ್ರೆ ಇನ್ನೊಂದು ಸಮಸ್ಯೆ ಪರಿಹಾರ ಆಗೋಷ್ಟೊಳಗೆ ಇನ್ನೊಂದು ಸಮಸ್ಯೆ ಉದ್ಭವ. ಹೀಗೆ ಅನೇಕ ಸಮಸ್ಯೆಗಳ ಸರಮಾಲೆಯೇ ನಿಮ್ಮನ್ನ ಬೆಂಬಿಡದೆ ಕಾಡುತ್ತಿತ್ತು. ಆದರೆ ಇದೇ ಯುಗಾದಿಯ ಅಮಾವಾಸ್ಯೆಯಿಂದ ಮಕರ ರಾಶಿಯವರಿಗೆ ಸಾಡೆ ಸಾತಿನ ಮುಕ್ತಾಯಗೊಂಡು ಶನೇಶ್ವರನ ಅನುಗ್ರಹವನ್ನು ಪಡೆದಿದ್ದೀರ. ಜೀವನದಲ್ಲಿ ಒಂದು ಮೂರ್ತಿಯಾಗಿದ್ದೀರಾ. ಅಂತಹ ಧೈರ್ಯವನ್ನ ಶ್ರೀ ಪರಮಾತ್ಮ ಶ್ರೀ ಶನೇಶ್ವರ ನಿಮಗೆ ಅನುಗ್ರಹವನ್ನ ಮಾಡಿದಾನೆ. ಹಾಗಾದರೆ ಮಕರ ರಾಶಿಯವರ ಈ ವಿಶ್ವಾವಸು ಸಂವತ್ಸರದಲ್ಲಿ ಯಾವ ರೀತಿಯಿಂದ ಯೋಗಗಳನ್ನ ಪಡಿತಾ ಇದ್ದಾರೆ ಬನ್ನಿ.
ಈ ರಾಶಿಯವರು ಶನಿದೇವರ 7.5 ಪ್ರಭಾವದಿಂದ ಇಷ್ಟು ವರ್ಷಗಳು ನಲಗಿ ಹೋದ್ದರಾದರೆ ಈ ವರ್ಷದಿಂದ ನಿಮ್ಮ ಮುಖದಲ್ಲಿ ಹೊಸದೊಂದು ನಗುವನ್ನ ಕಾಣುವ ಸಮಯ ಬಂದಿದೆ. ಈ ನಗುವಿನಿಂದ ನಿಮ್ಮ ಹಲವಾರು ಹಿತಶತ್ರುಗಳಿಗೆ ನಡುಕ ಉಂಟಾಗಲಿದೆ. ನೋಡಿ, ಇಷ್ಟು ದಿನ ಅದೆಷ್ಟೋ ಶತ್ರುಗಳು ನಿಮ್ಮನ್ನ ಕಾಯ್ತಾ ಇದ್ರು. ಅಂದ್ರೆ ಈ ವ್ಯಕ್ತಿ ಪಾತಾಳಕ್ಕೆ ಹೋಗ್ಬಿಟ್ಟ, ಜೀವನದಲ್ಲಿ ಇನ್ನ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂತ ಇದ್ರು. ಆದರೆ ಅವರ ಮುಂದೆ ಮತ್ತೆ ನೀವು ಬೆಳೆಯುವಂತಹ ಸಮಯ ಈ ವಿಶ್ವಾವಸು ಯೋಗ ಮಕರ ರಾಶಿಯವರಿಗೆ ನೀಡ್ತಾ ಇದ್ದಾನೆ. ಕಷ್ಟಪಟ್ಟು ನೊಂದು ಬೆಂದು ಹೋದ ಅನೇಕ ನೋವುಗಳು ನಿಮಗೆ ಒಂದೊಂದು ಅನುಭವವನ್ನ ಜೀವನದಲ್ಲಿ ಪಾಠವನ್ನ ಹೇಳಿಕೊಟ್ಟಿದೆ. ಒಂದೊಂದು ನೋವುಗಳು ಸಹ ನಿಮಗೆ ಜೀವನದ ಪಾಠವನ್ನ ಕಲಿಸಿಕೊಟ್ಟಿದೆ. ಈ ಪಾಠಗಳಿಂದ ನೀವು ಜೀವನದಲ್ಲಿ ಅತ್ಯದ್ಭುತವಾದ ಮೂರ್ತಿ ಆಗ್ತಾ ಹೋಗ್ತೀರಾ. ಜೀವನದಲ್ಲಿ ಸಾಧನೆಯನ್ನ ಏನನ್ನ ಮಾಡಬೇಕು ಅಂತಿದ್ರು ಆ ಸಾಧನೆಯನ್ನ ಮಾಡಲಿಕ್ಕೆ ಪರಿಪಕ್ವವಾದ ವರ್ಷ ಇದಾಗಿದೆ. ಆದ್ರಿಂದ ನೀವುಗಳು ನೂತನ ಉದ್ಯೋಗವನ್ನ ಪ್ರಾರಂಭ ಮಾಡಲಿಕ್ಕೆ ನಿಮಗೆ ಸೂಕ್ತ ಸಮಯ ಮಕರ ರಾಶಿಯವರಿಗೆ ವಿಶ್ವಾವಸು ಯೋಗ ನೀಡುತ್ತಾ ಇದೆ. ಸಾಧ್ಯವಾದಷ್ಟು ಯುವ ಪೀಳಿಗೆ, ಪ್ರತಿಯೊಬ್ಬ ಯುವಕ ಯುವತಿಯರು ಸಾಧ್ಯವಾದಷ್ಟು ನೂತನ ಉದ್ಯೋಗವನ್ನ ಸ್ವಂತದಾಗಿ ಪ್ರಾರಂಭವನ್ನ ಮಾಡುವುದರಿಂದ ವಿಶೇಷವಾದ ಫಲವನ್ನು ನೀವು ಕಾಣ್ತಾ ಹೋಗ್ತೀರಾ. ನಂತರ ವಿದೇಶ ಪ್ರವಾಸಗಳು ಮತ್ತು ತೀರ್ಥ ಕ್ಷೇತ್ರಗಳ ದರ್ಶನದ ಭಾಗ್ಯ ಪ್ರಾಪ್ತಿಯಾಗಲಿದೆ ನಿಮಗೆ. ಇನ್ನ ಭೂಮಿಯಿಂದ ಲಾಭ, ಗೃಹ ಕಾರ್ಯಗಳನ್ನ ನಡೆಸ್ತಾ ಹೋಗ್ತೀರಾ. ನಂತರ ವಾಹನಗಳನ್ನ ತೆಗೆದುಕೊಳ್ಳುವಂತಹ ಸಮಯ ಬರ್ತಾ ಇದೆ. ಅಂದ್ರೆ ವಾಹನ ಲಾಭದ ಸೂಚನೆಯನ್ನ ಕೊಡ್ತಾ ಇದೆ. ನಂತರ ಕೃಷಿ ಭೂಮಿಯನ್ನ ಖರೀದಿಯನ್ನ ಅಂದ್ರೆ ತೆಗೆದುಕೊಳ್ಳುವಂತಹ ಸಮಯ ಮಕರ ರಾಶಿಯವರಿಗೆ ಕೈಗೂಡ್ತಾ ಇದೆ. ನೋಡಿ, ಇಷ್ಟು ವರ್ಷ ಎಲ್ಲವನ್ನ ಕಳೆದು ಬಿಟ್ಟಿದ್ರ, ಸಾಲ ಬಾಧೆಗಳು, ಹಣಕಾಸಿನ ಬಾಧೆಗಳನ್ನ ಎಲ್ಲದು. ಆದರೆ ಈಗೆಲ್ಲ ಕಷ್ಟಗಳು ಕಳೆದು ಹೋಗಿ ಈಗ ನೂತನವಾದ ಬೆಳಕು ನಿಮ್ಮ ಜೀವನದಲ್ಲಿ ಕಾಣ್ತಾ ಇದೆ ವೀಕ್ಷಕರೇ. ಮಕರ ರಾಶಿಯವರಿಗೆ ಆದಷ್ಟು ಶುಭ ಫಲಗಳನ್ನ ನೀವು ಕಾಣ್ತಾ ಹೋಗ್ತೀರಾ. ನಂತರ ಮಕರ ರಾಶಿಯ ರೈತಾಪಿ ವರ್ಗದವರು ಮೆಕ್ಕೆಜೋಳ, ಜೋಳ ಮತ್ತು ಭತ್ತವನ್ನ ಬೆಳೆಯುವುದರಿಂದ ಲಾಭವನ್ನ ಪಡಿತಾ ಹೋಗ್ತೀರಾ. ಮಕರ ರಾಶಿಯ ರೈತಾಪಿ ವರ್ಗದವರು ಈ ವರ್ಷ ಮೆಕ್ಕೆಜೋಳ ಮತ್ತೆ ಜೋಳ ಮತ್ತೆ ಭತ್ತವನ್ನ ಬೆಳೆಯುವುದರಿಂದ ವಿಶೇಷವಾದ ಲಾಭಗಳನ್ನ ಪಡಿತಾ ಹೋಗ್ತೀರಾ. ಇದರ ಜೊತೆಯಲ್ಲಿ ತಾವುಗಳು ಸಹ ಎಳ್ಳನ್ನು ಸಹ ಬೆಳೆಯುವುದರಿಂದ ವಿಶೇಷವಾದ ಲಾಭವನ್ನ ಪಡಿತಾ ಹೋಗ್ತೀರಾ. ಇನ್ನ ಮಕರ ರಾಶಿಯ ರಾಜಕೀಯ ವ್ಯಕ್ತಿಗಳಿಗೆ ಸ್ಥಾನ ಮಾನಗಳು ಸಹ ಪ್ರಾಪ್ತಿಯಾಗಲಿವೆ. ಆದರೂ ರಾಜಕೀಯ ಕ್ಷೇತ್ರದವರಿಗೆ ದುಷ್ಟ ತತ್ರಗಳಿಗೆ ಒಳಗಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹಿತಶತ್ರುಗಳ ತೊಂದರೆಯಿಂದ ನಿಮಗೆ ಅಪಮಾನ, ಅವಮಾನ ಮತ್ತು ಅಪಕೀರ್ತಿಗಳು ಉಂಟಾಗುವ ಸಂದರ್ಭಗಳು ಹೆಚ್ಚಾಗ್ತವೆ. ಆದ್ದರಿಂದ ಎಚ್ಚರದಿಂದ ಇರುವುದು ಒಳಿತು. ಮತ್ತು ಸರ್ಕಾರಿ ಹುದ್ದೆಯಲ್ಲಿರುವವರಿಗೆ ಮಾನಸಿಕವಾದ ಕಿರಿಕಿರಿಗಳು ಸಹ ಉಂಟಾಗ್ತಾ ಹೋಗ್ತವೆ. ಇದೇ ಬರುವ ಸೆಪ್ಟೆಂಬರ್ ನಂತರ ಪ್ರೀತಿ ಪ್ರೇಮ ಮಾಡುವ ಪ್ರೇಮಿಗಳಿಗೆ ಯಶಸ್ಸು ದೊರೆಯಲಿದೆ. ವಿವಾಹ ಭಾಗ್ಯಗಳು ಸಹ ಒದಗಿ ಬರ್ತಾ ಇದೆ. ಇನ್ನ ಸಂತಾನ ಸಮಸ್ಯೆಗಳು ಪರಿಹಾರ ಆಗ್ತಾ ಇದ್ದಾವೆ. ಯಾರಿಗೆ ಗರ್ಭಾಶಯದ ತೊಂದರೆಗಳಿತ್ತು ಆ ತೊಂದರೆಗಳೆಲ್ಲ ಸಹ ಪರಿಹಾರವಾಗಲಿದೆ. ಹೀಗಾಗಿ ನೂತನ ಸಂತಾನ ಭಾಗ್ಯಗಳು ಸಹ ಉಂಟಾಗ್ತಾ ಹೋಗ್ತವೆ. ಇನ್ನ ಹೃದಯ ಸಂಬಂಧಿತ ಕಾಯಿಲೆಗಳಿಂದ ಎಚ್ಚರವನ್ನ ವಹಿಸಬೇಕು ಮಕರ ರಾಶಿಯವರು. ಮತ್ತು ಹೊಟ್ಟೆಯ ಭಾಗ ಮತ್ತು ಗರ್ಭಾಶಯ ತೊಂದರೆಗಳು ಜುಲೈ ನಂತರ ಉಂಟಾಗ್ತಾ ಹೋಗುತ್ತೆ. ನಂತರ ಡಿಸೆಂಬರ್ ನಂತರ ತಪ್ಪದೆ ನಿಮ್ಮ ಗುರುಗಳನ್ನ ಕಾಣೋದು ಸೂಕ್ತ. ಯಾಕಂದ್ರೆ ಕಾಲಜ್ಞಾನದಲ್ಲಿ ತಿಳಿಸ್ತಾರಿಂದ ಆದಷ್ಟು ಡಿಸೆಂಬರ್ ನಂತರ ತಪ್ಪದೆ ನಿಮ್ಮ ಗುರುಗಳನ್ನ ಕಾಣಿ. ಅವರಿಂದ ಸೂಕ್ತ
ಆಶೀರ್ವಾದಗಳನ್ನು ಮತ್ತು ಸಲಹೆಗಳನ್ನ ಪಡೆಯುವುದು ಸೂಕ್ತ. ಅವರ ವಾಣಿಯಂತೆ ನಡೆಯುವುದು ಸೂಕ್ತ. ನೂತನ ವ್ಯವಹಾರ ಉದ್ಯೋಗಾದಿಗಳನ್ನ ಪ್ರಾರಂಭ ಮಾಡಲು ಗುರುಗಳ ಅಪ್ಪಣೆಯನ್ನ ಪಡೆದು ಪ್ರಾರಂಭ ಮಾಡಿ ಅಂತಂದು ನಿಮಗೆ ತಿಳಿಸ್ತಾ, ಈ ಮಕರ ರಾಶಿಯವರಿಗೆ ವಿಶೇಷವಾಗಿ ಏನಪ್ಪ ಪರಿಹಾರವನ್ನ ಮಾಡ್ಕೋಬೇಕು ಈ ವರ್ಷ ಅಂತಂದ್ರೆ, ಪ್ರತಿ ಶನಿವಾರ ಇಷ್ಟಕಾಮೇಶ್ವರಿ ದೇವಿಗೆ ಬಿಲ್ವಪತ್ರೆಯನ್ನ ಸಮರ್ಪಣೆಯನ್ನ ಮಾಡುವುದರಿಂದ ಅಧಿಕ ಲಾಭವನ್ನ ಪಡಿತಾ ಹೋಗ್ತೀರಾ ಮತ್ತು ಗುರುಗಳ ಸೇವೆಯನ್ನ ಮಾಡುವುದರಿಂದ ವಿಶೇಷ ಫಲಪ್ರಾಪ್ತಿ ನಿಮಗೆ ಉಂಟಾಗಲಿದೆ ಅಂತಂದು ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ಮಕರ ರಾಶಿಯ ಸಕಲ ಭಕ್ತವರ್ಗ ಮತ್ತು ಶಿಷ್ಯ ವರ್ಗಕ್ಕೆ ನಿಮ್ಮ ದಿನಚರಿಯನ್ನ ಇಷ್ಟಕಾಮೇಶ್ವರಿಯ ನಾಮಸ್ಮರಣೆಯಿಂದ ಪ್ರಾರಂಭ ಮಾಡುವುದರಿಂದ ಸಕಲ ಇಷ್ಟಾರ್ಥಗಳು ಸಹ ಶೀಘ್ರವಾಗಿ ಕೈಗೂಡಲಿದೆ ಅಂತಂದು ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀವಿ. ಕುಂಭರಾಶಿಯವರಿಗೆ ಒಂದು ಒಳ್ಳೆಯ ಗುಣ ಅಂತಂದ್ರೆ ಸದಾ ಪರೋಪಕಾರಿಯ ಬುದ್ಧಿಯನ್ನು ಉಳ್ಳವರು. ಆದರೂ ಸಹ ಇಷ್ಟು ವರ್ಷಗಳು, ಹಲವಾರು ವರ್ಷಗಳಿಂದ ತುಂಬಾ ನೊಂದು ಬೆಂದು ಹೋಗ್ತಾ ಇದ್ದಾರೆ. ಜನ್ಮ ಶನಿಯ ಹೊಡೆತ, ಸಾಡೆಸಾತಿಯ ಹೊಡೆತದಿಂದ ಅನೇಕ ತಮ್ಮ ಜೀವನದಲ್ಲಿ ಮಾನಸಿಕವಾದ ಕಿರಿಕಿರಿಗಳನ್ನ, ಮಾನಸಿಕವಾಗಿ ನೋವುಗಳನ್ನ ತಮ್ಮಲ್ಲೇ ನೀವು ನುಂಗಿ ಹೋಗ್ತಾ ಇದ್ದೀರಾ. ಆದರೆ ಈ ವರ್ಷದಲ್ಲಿ ಯಾವ ರೀತಿಯಿಂದ ಫಲಗಳು ನಿಮಗೆ ಉಂಟಾಗ್ತಾ ಹೋಗ್ತವೆ ಅಂತಂದ್ರೆ, ಸದಾ ಪರೋಪಕಾರಿ ಬುದ್ಧಿಯುಳ್ಳ ನಿಮಗೆ ಈ ವರ್ಷ ನಿಮಗೆ ಪುಣ್ಯ ಕಾರ್ಯಗಳಿಗೆ ಒಳ್ಳೆಯ ಫಲಗಳು ಸಿಗುವ ಸಮಯ ದೊರೆತಂತಾಗಿದೆ. ನೋಡಿ, ನಿಮ್ಮ ಒಳ್ಳೆಯ ಮನಸ್ಸಿಗೆ ವಿಶೇಷವಾದ ಅನುಗ್ರಹವನ್ನ ಮಾಡುವ ಸಮಯ ಬಂದಿದೆ. ಈ ವರ್ಷದಲ್ಲಿ ನೀವು ಹಲವಾರು ಸಮಸ್ಯೆಗಳಿಂದ ಹೊರಬರಲಿದ್ದೀರಿ. ನೋಡಿ, ಎಷ್ಟೋ ಸಮಯದಿಂದ ಪರಿತಪಿಸ್ತಾ ಇದ್ದೀರಾ ಹಲವಾರು ಸಮಸ್ಯೆಗಳಿಂದ ಪಾರಾಗಬೇಕು ಅಂತಂದು. ಆದರೆ ಯಾವ ಸಮಸ್ಯೆಗಳು ನಿಮ್ಮನ್ನ ಪಾರಾಗಲಿಕ್ಕೆ ಬಿಟ್ಟಿಲ್ಲ. ಆದರೆ ಇನ್ನು ಮುಂದೆ ಎಲ್ಲ ಸಮಸ್ಯೆಗಳಿಂದ ಪರಿಹಾರ ಆಗಲಿಕ್ಕೆ ಭಗವಂತನ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಅನೇಕ ಕೋರ್ಟು ಕಚೇರಿಯ ವ್ಯವಹಾರಗಳಲ್ಲಿ ಜಯಪ್ರಾಪ್ತಿ ಉಂಟಾಗ್ತಾ ಹೋಗುತ್ತೆ. ಇಷ್ಟು ವರ್ಷಗಳು ಯಾವುದೇ ಕೋರ್ಟು ಕಚೇರಿನ ಕೆಲಸದಲ್ಲಿ ತುಂಬಾ ಸಮಯ ವ್ಯರ್ಥವಾಗ್ತಾ ಇತ್ತು. ಏನೇ ಇದ್ರೂ ಮುಂದೆ ಹೋಗ್ತಾ ಇತ್ತು. ಇದರಿಂದ ಮಾನಸಿಕವಾಗಿಯೇ ನೊಂದುಕೊಳ್ತಾ ಇದ್ರ. ಆದರೆ ಈ ವಿಶ್ವಾವಸು ಯೋಗದಲ್ಲಿ ವಿಶೇಷವಾದ ಅನುಗ್ರಹವನ್ನ ಪಡಿತಾ ಹೋಗ್ತೀರಾ. ಇದರಿಂದ ಮನೆಯಲ್ಲಿ ಸಂತಸದ ವಾತಾವರಣ ಉಂಟಾಗ್ತಾ ಇದೆ. ಮನೆಯಲ್ಲಿ ವಿಶೇಷವಾದ ಶುಭ ಕಾರ್ಯಗಳು ಸಹ ನಡೀಲಿಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಇನ್ನ ದೂರದ ಬಂಧುಗಳ ಆಗಮನ ಮತ್ತು ಅನಿರೀಕ್ಷಿತ ಧನಾಗಮನ ಸಹ ಉಂಟಾಗಲಿದೆ. ನೋಡಿ, ಕೆಲವೊಂದು ಯೋಗಗಳು ನಿಮಗೆ ಹೆಂಗೆ ಕೊಡ್ತಾ ಇದೆ ಅಂತಂದ್ರೆ, ದೂರದ ಬಂಧುಗಳ ಆಗಮನ ಉಂಟಾಗ್ತಾ ಇದೆ ಮತ್ತು ಅನಿರೀಕ್ಷಿತವಾದ ಆಕಸ್ಮಿಕ ಧನ ಪ್ರಾಪ್ತಿ ಯೋಗ ಅಂತಂದು ಹೇಳ್ತೀವಿ. ಇಂತಹ ಯೋಗವು ಸಹ ನಿಮಗೆ ಒದಗಿ ಬರ್ತಾ ಇದೆ. ಇನ್ನ ಸಂತಾನ ಪ್ರಾಪ್ತ ಯೋಗಗಳು ನಡೀತಾ ಹೋಗ್ತವೆ. ಇನ್ನ ಕುಂಭರಾಶಿಯ ಅದೆಷ್ಟೋ ಸ್ತ್ರೀಯರು IVF ಮಾಡಬೇಕು, ಇಂಥವೆಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಆದರೆ ದೈವಿ ಕೃಪೆಯಿಂದ ಈ ವರ್ಷ ನಿಮ್ಮ ಎಲ್ಲ ಇಷ್ಟಾರ್ಥಗಳು, ಆ ಸಂತಾನಕ್ಕೆ ಪಟ್ಟ ಎಲ್ಲ ವಿಘ್ನಗಳು ಪರಿಹಾರವಾಗಿ ಶೀಘ್ರವಾಗಿ ಸಂತಾನ ಪ್ರಾಪ್ತಿ ಯೋಗ ಉಂಟಾಗಲಿದೆ. ಇನ್ನ ವಿವಾಹಗಳು ಎಷ್ಟೇ ನಿಶ್ಚಯನ್ನ ಮಾಡಿದ್ರು ವಿಘ್ನಗಳು ಉಂಟಾಗ್ತಾ ಇದೆ. ಇನ್ನ ಮದುವೆ ಮಂಟಪಕ್ಕೂ ಹೋಗಿ ಕೆಲವೊಂದು ವಿಘ್ನಗಳಾಗಿ ಮದುವೆನೇ ಆ ಕ್ಷಣನೇ ಮುರಿದೋಗ್ಬಿಟ್ಟಿದೆ. ಇಂತಹ ಎಲ್ಲ ಕುಂಭರಾಶಿಯ ಯುವಕಿಯರಿಗೆ ಆ ದೋಷ ಪರಿಹಾರ ಆಗ್ತಾ ಇದೆ. ಹೀಗಾಗಿ ಶೀಘ್ರವಾಗಿ ವಿವಾಹ ಯೋಗಗಳು ಸಹ ಕೂಡಿ ಬರ್ತಾ ಇದೆ. ಇನ್ನ ನೂತನವಾಗಿ ದೇವಸ್ಥಾನ ನಿರ್ಮಾಣದ ಕಾರ್ಯಗಳು ಸಹ ನೀವು ಕೈಗೊಳ್ತಾ ಇದ್ದೀರಾ. ಅಂದ್ರೆ ನೂತನವಾಗಿ
ದೇವಸ್ಥಾನವನ್ನ ನಿರ್ಮಾಣಕ್ಕೆ ಕೈ ಹಾಕ್ತಾ ಇದ್ದೀರಾ. ಇದರಿಂದಲೂ ಸಹ ದೈವದ ಕೃಪೆ ನಿಮ್ಮ ಮೇಲೆ ಉಂಟಾಗಲಿದೆ. ಇನ್ನ ವಿದ್ಯಾರ್ಥಿಗಳಿಗೆ ಯಶಸ್ಸು, ಯಾರು ವೈದ್ಯಕೀಯ ವಿದ್ಯಾರ್ಥಿಗಳಾಗಿರ್ತೀರಾ ಅಂತಹ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಯಶಸ್ಸು ದೊರೆಯಲಿದೆ. ಇನ್ನ ವಿದೇಶ ಪ್ರವಾಸಗಳು ಸಹ ಉಂಟಾಗಲಿದೆ. ಇನ್ನ ಕುಂಭರಾಶಿಯ ರಾಜಕೀಯದವರಿಗೆ ವಿಶೇಷವಾದ ಸ್ಥಾನಮಾನಗಳು ಸಹ ದೊರೆಯಲಿವೆ. ಸರ್ಕಾರಿ ಅಧಿಕಾರಿಗಳಿಗೆ ಮುಂಬಡ್ತಿಗಳು ಸಹ ದೊರೆತಾ ಹೋಗ್ತವೆ. ಇನ್ನ ಆದಷ್ಟು ಸೆಪ್ಟೆಂಬರ್ ನಂತರ ಕುಂಭರಾಶಿಯವರು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ನಿಮ್ಮ ಶತ್ರುಗಳಿಂದ ದುಷ್ಕೃತ್ಯ, ದುಷ್ಟತಂತ್ರಗಳ ಬಾಧೆ, ಅನೇಕ ರೀತಿಯಿಂದ ನೋವುಗಳನ್ನ ಅನುಭವಿಸಲಿದ್ದೀರಾ. ಆರೋಗ್ಯದ ಕಡೆ ಎಚ್ಚರವನ್ನು ಸಹ ವಹಿಸಬೇಕಾಗುತ್ತೆ. ಮೂಳೆಗಳಿಗೆ ಮತ್ತು ನೇತ್ರಗಳಿಗೆ, ಕಣ್ಣುಗಳಿಗೆ ಸಂಬಂಧಪಟ್ಟ ಬಾಧೆಗಳು ಮತ್ತು ಅಧಿಕ ರಕ್ತದೊತ್ತಡ, ಹೃದಯ ಸಂಬಂಧ ರೋಗಗಳು ನವೆಂಬರ್ ನಂತರ ಕಾಡಲಿದೆ. ಆದಷ್ಟು ನೀವುಗಳು ಸಹ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು, ಸೂಕ್ತವಾದ ಯೋಗಾಸನಗಳನ್ನು ಮಾಡುವುದು, ಧ್ಯಾನಗಳನ್ನು ಮಾಡುವುದರಿಂದ ವಿಶೇಷವಾದ ಲಾಭವನ್ನ ಪಡಿತಾ ಹೋಗ್ತೀರಾ. ಇನ್ನ ರೈತಾಪಿ ವರ್ಗದವರು ಕುಂಭರಾಶಿಯವರು ಏನಪ್ಪ ಮಾಡಬೇಕು ಅಂತಂದ್ರೆ ತೋಟಗಾರಿಕೆಯನ್ನು ಮಾಡುವುದು, ತೋಟಗಳಲ್ಲಿ ಹಣ್ಣುಗಳನ್ನು ಬೆಳೆಯುವುದರಿಂದ ಮತ್ತು ಸುಗಂಧಯುಕ್ತವಾದ ಪುಷ್ಪಗಳನ್ನು ಬೆಳೆಯುವುದರಿಂದ ಕುಂಭರಾಶಿಯ ರೈತಾಪಿ ವರ್ಗದವರು ಉತ್ತಮವಾದ ಲಾಭವನ್ನು ಪಡೆಯಬಹುದಾಗಿದೆ. ಇನ್ನ ಕುಂಭರಾಶಿಯ ರಿಯಲ್ ಎಸ್ಟೇಟ್ ಉದ್ಯಮಗಳಿಗೆ ಉತ್ತಮವಾದ ಲಾಭಗಳು ಸಹ ಉಂಟಾಗ್ತಾ ಹೋಗುತ್ತೆ. ಡಿಸೆಂಬರ್ ನಂತರ ವಾಹನ ಚಲಿಸುವಾಗ ಕುಂಭರಾಶಿಯವರು ಅತ್ಯಂತ ಜಾಗರೂಕತೆಯನ್ನ ವಹಿಸಬೇಕಾಗುತ್ತೆ. ಏಕೆಂದ್ರೆ ಅಪಘಾತದ ಸೂಚನೆಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಕುಂಭರಾಶಿಯವರು ಈ ವರ್ಷ ಏನಪ್ಪಾ ಮಾಡಬೇಕು ಅಂತಂದ್ರೆ ಪ್ರತಿ ಗುರುವಾರ ಶ್ರೀ ಇಷ್ಟಗಾಮೇಶ್ವರಿ ದೇವಿಗೆ ತುಳಸಿಯನ್ನ ಸಮರ್ಪಣೆಯನ್ನ ಮಾಡುವುದರಿಂದ ಸಕಲ ದೋಷಗಳಿಂದ ಪರಿಹಾರವನ್ನು ಹೊಂದುತ್ತೀರಾ. ಮತ್ತು ಹಿರಿಯರಿಗೆ ವಸ್ತ್ರದಾನವನ್ನ ಮಾಡುವುದರಿಂದ ಬರುವ ಅಪಾಯಗಳಿಂದ ಪಾರಾಗಬಹುದು. ಮತ್ತು ಪ್ರತಿನಿತ್ಯ ನಿಮ್ಮ ದಿನಚರಿಯನ್ನ ಶ್ರೀ ಭಗವತಿ ಇಷ್ಟಗಾಮೇಶ್ವರಿಯ ಆರಾಧನೆ ಮತ್ತು ನಾಮಸ್ಮರಣೆಯಿಂದ ಪ್ರಾರಂಭ ಮಾಡುವುದರಿಂದ ವಿಶೇಷವಾದ ದೈವಾನುಗ್ರಹ ನಿಮಗೆ ಉಂಟಾಗಲಿದೆ ಅಂತಂದು ಶುಭಾಶೀರ್ವಾದವನ್ನ ನೀಡುತ್ತಾ ಇದ್ದೀವಿ. ಮೀನರಾಶಿ, ಸದಾ ಧರ್ಮ ಪ್ರವೃತ್ತಿಯುಳ್ಳ ನಿಮಗೆ ಈ ವಿಶ್ವಾವಸು ಯೋಗದಲ್ಲಿ ಸಂವತ್ಸರದಲ್ಲಿ ಎಂತಹ ಯೋಗಾದಿ ಯೋಗಗಳನ್ನ ಭಗವಂತ ನೀಡ್ತಾ ಇದ್ದಾನೆ. ಬನ್ನಿ ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ವಿಶೇಷವಾದ ಭೂಲಾಭಗಳು ಪ್ರಾಪ್ತಿಯಾಗ್ತಾ ಇದ್ದಾವೆ. ಏಕೆಂದ್ರೆ ಕಾಲಜ್ಞಾನದಲ್ಲಿ ವಿಶೇಷವಾದ ಅನುಗ್ರಹನ ಪಡಿತಾ ಇದ್ದೀರಾ. ಯಾಕೆ ಗುರುಗಳು ಹೀಗೆ ಅಂತಂದ್ರು ಅಂತ ಕೆಲವೊಬ್ರು ತಿಳಿಸ್ತಾ ಇದ್ದಾರೆ. ಕುಂಭದಿಂದ ಮೀನ ರಾಶಿಗೆ ಶನಿಯ ಸಂಚಾರ ಆಗಿದೆ. ಜನ್ಮ ಶನಿಯ 7.5 ಪ್ರಾರಂಭ ಆಗಿದೆ. ಆದ್ರೂ ಸಹ ವಿಶೇಷವಾದ ಧರ್ಮದಿಂದ ಮೀನರಾಶಿಯವರಿಗೆ ವಿಶೇಷವಾದ ಫಲಗಳನ್ನ ಶನೈಶ್ವರ ಸ್ವಾಮಿ ಅನುಗ್ರಹ ಮಾಡ್ತಾ ಇದ್ದಾನೆ. ಇದರಿಂದ ಭೂಲಾಭಾದಿಗಳು ಮೀನರಾಶಿಯವರಿಗೆ ಪ್ರಾಪ್ತಿಯಾಗ್ತಾ ಇದೆ. ಇನ್ನ ದೈವದ ಕೃಪೆಯಿಂದ ಬರುವ ಅಪಾಯಗಳಿಂದ ಪಾರಾಗಬಹುದಾಗಿದೆ. ಈ ವರ್ಷದಲ್ಲಿ ನಿಮ್ಮ ಮನೋಸಂಕಲ್ಪಗಳು ದೃಢವಾಗಿರಬೇಕು. ಒಂದು ಮೀನರಾಶಿಯವರಿಗೆ ಒಂದು ಕಿವಿ ಮಾತು, ನಿಮ್ಮ ಸಂಕಲ್ಪ ಎಂತಹ ಸ್ಥಿರವಾಗಿರಬೇಕು ಅಂತಂದ್ರೆ ಅಂತಹ ದೃಢ ಸಂಕಲ್ಪ ಇರಬೇಕು. ಮತ್ತು ಸದಾ ಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದ ಬರುವ ಅಪಾಯಗಳಿಂದ ನೀವುಗಳು ಪಾರಾಗಬಹುದಾಗಿದೆ. ಆದ್ದರಿಂದ ನಾವುಗಳು ಇಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೀವಿ. ಶನೈಶ್ವರ ಸ್ವಾಮಿ
ನಮ್ಮನ್ನ ಏನನ್ನ ಮಾಡ್ತಾನಂದ್ರೆ ಅಧರ್ಮದಿಂದ ಧರ್ಮದ ಕಡೆಗೆ ನಮ್ಮನ್ನ ಕರೆದುಕೊಂಡು ಬರ್ತಾನೆ. ಆದ್ದರಿಂದ ನಾವುಗಳು ಸಹ ನೋಡಿ, ಅಂತಹ ಪರಮಾತ್ಮ ಮೀನರಾಶಿಗೆ ಬಂದಾಗ ಮೀನರಾಶಿಯವರು ಏನಪ್ಪ ಮಾಡಬೇಕು ಅಂತಂದ್ರೆ ಧರ್ಮ ಮಾರ್ಗದಲ್ಲಿ ನಡೆಯುವುದರಿಂದ ಸ್ವಾಮಿ ನಿಮ್ಮ ಎಲ್ಲ ತಪ್ಪುಗಳನ್ನ ಮನ್ನಿಸಿ ನಿಮಗೆ ಶುಭವನ್ನ ಅನುಗ್ರಹ ಮಾಡ್ತಾನೆ. ವೀಕ್ಷಕರೇ, ಆದಷ್ಟು ಮೀನರಾಶಿಯವರು ಧರ್ಮ ಮಾರ್ಗದ ಕಡೆ ನಡೆಯುವುದು, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೊಳುವುದು, ಶಿಸ್ತಿನಿಂದ ತಮ್ಮ ಜೀವನವನ್ನ ಪಾಲನೆಯನ್ನ ಮಾಡುವುದು, ಸದಾ ದೈವದ ಕೃಪೆಗೆ ಪಾತ್ರರಾಗುವುದರಿಂದ ಈ ಎಲ್ಲ ಸಾಡೆ ಸಾತಿನ ಪ್ರಭಾವದಿಂದ ಪರಿಹಾರನ್ನ ಹೊಂದುತ್ತಾ ಹೋಗ್ತೀರಾ ವೀಕ್ಷಕರೇ. ಇನ್ನ ಮನೆಯಲ್ಲಿ ನೆಮ್ಮದಿಯ ವಾತಾವರಣಗಳು ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಿಕೆ ಮತ್ತು ಮನೆಯಲ್ಲಿ ಪುಣ್ಯ ಕಾರ್ಯಗಳಲ್ಲಿ ಆಸಕ್ತಿ ಉಂಟಾಗುವುದು, ಯಾಗ ಯಜ್ಞಾದಿಗಳನ್ನ ಪೂಜೆ ಪುನಸ್ಕಾರಗಳನ್ನ ಸಹ ಮೀನರಾಶಿಯವರು ಮಾಡುವಂತ ಆಗ್ತಾರೆ. ಇನ್ನ ಮನೆಯಲ್ಲಿ ಶುಭ ಕಾರ್ಯಗಳು ವಿಜೃಂಭಣೆಯಿಂದ ನಡೀತಾ ಹೋಗ್ತವೆ. ವಿಶೇಷವಾಗಿ ದಾನ ಧರ್ಮ ಯಾಗ ಪೂಜೆಗಳು ಗೋಪೂಜೆಗಳು ಮತ್ತು ಗಜ ಪೂಜೆಗಳು ಸಹ ನಡೀತಾ ಹೋಗ್ತವೆ ಮೀನರಾಶಿಯವರಿಗೆ. ಇನ್ನ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಸಾಧು ಸಂತರ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿಯೂ ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನ ಮೀನರಾಶಿಯ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೆ ಮಾನಸಿಕವಾದ ಕಿರಿಕಿರಿಗಳು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಶ್ರಮಕ್ಕೆ ಸೂಕ್ತವಾದ ಪ್ರತಿಫಲ ಸಿಗ್ತಾನೆ ಇರಲ್ಲ. ಅಂಥವ್ರಿಗೂ ಸಹ ಮುಂದೆ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಇನ್ನ ನೂತನ ಗೃಹಾರಂಭ ಕಾರ್ಯಗಳು ನಡೆಸೋದು, ಭೂಲಾಭಗಳು ಮತ್ತು ಆಕಸ್ಮಿಕ ಧನ ಪ್ರಾಪ್ತಿ ಯೋಗವೂ ಸಹ ಉಂಟಾಗ್ತಾ ಹೋಗುತ್ತೆ. ಇನ್ನ ತಂದೆ ತಾಯಿಯರ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ಮೀನರಾಶಿಯವರು ವಹಿಸೋದು ಸೂಕ್ತ. ಆದಷ್ಟು ನರಗಳ ಮತ್ತು ಹೃದಯ ಸಂಬಂಧಿತ ರೋಗಗಳಿಂದ ಎಚ್ಚರಿಕೆಯನ್ನ ಮೀನರಾಶಿಯವರು ವಹಿಸಬೇಕು. ಆದಷ್ಟು ವೈದ್ಯರ ಸಲಹೆ ಮಾರ್ಗದರ್ಶನದಂತೆ ನಡೆಯುವುದು ಸೂಕ್ತ. ಇನ್ನ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸ ಯೋಗಗಳು ಸಹ ಕೂಡಿ ಬರ್ತಾ ಇದೆ. ಇನ್ನ ಮೀನರಾಶಿಯ ರೈತಾಪಿ ವರ್ಗದವರು ಏನನ್ನ ಬೆಳೆದ್ರೆ ಉತ್ತಮವಾದ ಫಲವನ್ನ ಪಡಿತಾರೆ ಈ ವರ್ಷದಲ್ಲಿ ಅಂತಂದ್ರೆ ವಿಶೇಷವಾಗಿ ಬಾಳೆ ತೋಟಗಳನ್ನ ಬೆಳೆಯುವುದು, ಬಾಳೆಯ ತೋಟವನ್ನ ಮಾಡುವುದು ಮತ್ತು ಮಾವಿನ ತೋಟ ಮತ್ತು ಹಲಸಿನ ತೋಟಗಳನ್ನ ಹಲಸನ್ನ ಬೆಳೆಯುವುದರಿಂದ ಅಧಿಕ ಲಾಭವನ್ನ ರೈತಾಪಿ ವರ್ಗದವರು ಪಡಿತಾ ಹೋಗ್ತಾರೆ ಮೀನರಾಶಿಯವರು. ಆದಷ್ಟು ಮೀನರಾಶಿಯವರು ಈ ಬೆಳೆಗಳನ್ನ ಕಾಲಜ್ಞಾನದ ಪ್ರಕಾರ ಬೆಳೆಯುವುದರಿಂದ ವಿಶೇಷವಾದ ಲಾಭಗಳು ಪಡಿತಾ ಹೋಗ್ತೀರ ವೀಕ್ಷಕರೇ. ಇನ್ನ ಮೀನರಾಶಿಯವರಿಗೆ ಒಂದು ಕಿವಿ ಮಾತನ್ನ ತಿಳಿಸ್ತಾ ಇದ್ದೀನಿ. ಏಕೆಂತಂದ್ರೆ ಕಾಲಜ್ಞಾನದ ಪ್ರಕಾರ ಮತ್ತು ಅನೇಕ ತಂತ್ರಸಾರಗಳಲ್ಲಿ ತಿಳಿಸಿರುವಂತೆ, ಏಕೆಂತಂದ್ರೆ ಅದೆಷ್ಟೋ ಜನ ಭಯಭೀತರಾಗಿದ್ದೀರಾ. ಎಷ್ಟೋ ಜನ ಶ್ರೀಪೀಠಕ್ಕೆ ಬಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಾ, ಗುರುಗಳೇ ಕುಂಭದಿಂದ ಮೀನರಾಶಿಗೆ ಬಂದಿದ್ದಾನೆ, ಹೀಗಾಗಿ ಮೀನರಾಶಿಯವರಿಗೆ ತೊಂದರೆಗಳು ಉಂಟಾಗ್ತಾ ಇರ್ತವೆ ಅಂತಂದು. ಆದರೆ ಸ್ವಾಮಿ ಶನೀಶ್ವರನ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಏನಪ್ಪಾ ಅಂತಂದ್ರೆ ಜನ್ಮ ಶನಿಯ ಪ್ರವೇಶ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಏನ್ ಕಿವಿ ಮಾತು ಅಂತಂದ್ರೆ ಹಾರ ಮುನಿದರು ಗುರು ಕಾಯುವ ಎಂಬ ಮಾತಿನಂತೆ ಮೀನರಾಶಿಯ ಸಕಲ ಭಕ್ತವೃಂದ ಮತ್ತು ಶಿಷ್ಯವೃಂದಕ್ಕೆಲ್ಲ ಏನಪ್ಪಾ ತಿಳಿಸ್ತಾ ಇದೀವಿ ಅಂತಂದ್ರೆ ಧರ್ಮ ಮಾರ್ಗದಲ್ಲಿ ನಡೆದು ನೀವು ಪರಮ ದಯಾಳುವಾದ ಶ್ರೀ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗುವರಿಂದ ಅವರಿಂದ ನಿಮಗೆ ಶುಭ ಫಲಗಳೇ ಉಂಟಾಗಲಿ ಅಂತಂದು ಶುಭಾಶೀರ್ವಾದಗಳನ್ನ ನಾವುಗಳು ಸಹ ನೀಡ್ತಾ ಇದ್ದೀವಿ. ಆದ್ರೆ ನೆನಪಿರಲಿ ಶಿಷ್ಯಂದರೆ, ಏನಪ್ಪಾ ಅಂತಂದ್ರೆ ಕಾಲ ಕಾಲಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನ ಚಾಚೂ ತಪ್ಪದೆ ನಡೆಸುತ್ತಾ ಬರುವುದರಿಂದ ಶ್ರೀ ಶನೀಶ್ವರ ಭಗವಾನರ ಅನುಗ್ರಹ ಮೀನರಾಶಿಯವರ ಮೇಲೆ ಉಂಟಾಗ್ತಾ ಹೋಗುತ್ತೆ ಅಂತಂದು
ತಿಳಿಸುತ್ತಾ, ಮತ್ತು ಏನಪ್ಪ ಮಾಡಬೇಕು ಸುಲಭವಾಗಿ ಪರಿಹಾರ ಅಂತಂದ್ರೆ, ಪ್ರತಿ ಸೋಮವಾರ ಇಷ್ಟಕಾಮೇಶ್ವರಿ ದೇವಿಗೆ ವಸ್ತ್ರವನ್ನ ಸಮರ್ಪಿಸುವುದರಿಂದ ನಿಮ್ಮ ಎಲ್ಲ ಕಾರ್ಯದಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹವನ್ನ ಪಡಿತಾ ಹೋಗ್ತೀರಾ ಅಂತಂದು ನಿಮಗೆ ತಿಳಿಸುತ್ತಾ, ಮೀನರಾಶಿಯವರಿಗೆ ಶುಭ ಫಲಗಳೇ ಉಂಟಾಗಲಿ ಅಂತಂದು ಶುಭಾಶೀರ್ವಾದವನ್ನ ನೀಡ್ತಾ ಇದ್ದೀನಿ. ಸಮಸ್ತ ವೀಕ್ಷಕರಿಗೆ, ಭಕ್ತವರ್ಗ ಮತ್ತು ಶಿಷ್ಯವರ್ಗಕ್ಕೆಲ್ಲ ಈ ವಿಶ್ವಾವಸು ಸಂವತ್ಸರದ ಯುಗಾದಿಯ ಶುಭಾಶಯಗಳನ್ನ ಮತ್ತೊಮ್ಮೆ ನಿಮಗೆ ತಿಳಿಸುತ್ತಾ, ಪ್ರತಿಯೊಬ್ಬರೂ ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಬೇಕು ಅಂತಹ ತತ್ವವನ್ನ ನಮಗೆ ತಿಳಿಸಿಕೊಡೋದೇ ಈ ವಿಶ್ವಾವಸು ಕರ್ತವ್ಯ. ಅಂತಹ ದೈವಿ ಗುಣದವನು ವಿಶ್ವಾವಸು. ಇಂತಹ ಯೋಗದಲ್ಲಿ, ಇಂತಹ ಸಂವತ್ಸರದಲ್ಲಿ ನಾವುಗಳು ಸಹ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು. ಯಾಕಪ್ಪ ಹೇಳ್ತಾ ಇದೀವಿ ಅಂತಂದ್ರೆ, ಅನೇಕ ಯುಗಾದಿಗಳನ್ನ ನೀವು ನೋಡ್ತಾ ಬರ್ತಾ ಇದ್ದೀರಾ, ಹೌದಲ್ಲ ವೀಕ್ಷಕರೇ? ಆದರೆ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕಲ್ಲ. ಆದ್ರಿಂದ ನಮ್ಮ ಗುರುಗಳು ನಮಗೊಂದು ಮಾತನ್ನ ಹೇಳ್ತಾ ಇದ್ರು. ಏನಪ್ಪಾ ಅಂತಂದ್ರೆ, ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡಾಗಲೂ ಸಹ ನಂಬಿಕೆಯನ್ನ ಮಾತ್ರ ಕಳೆದುಕೊಳ್ಳಬಾರದಂತೆ. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಬಿಡು, ಆದರೆ ನಂಬಿಕೆಯನ್ನ ಕಳೆದುಕೊಳ್ಳಲೇಬೇಡ. ಯಾಕಂದ್ರೆ ಆ ಗುರುಗಳ ಮೇಲೆ, ಭಗವಂತನ ಮೇಲೆ ನೀನು ಇಟ್ಟಿರುವ ದೃಢವಾದ ನಂಬಿಕೆನೇ ನಿನ್ನನ್ನ ಒಂದೊಂದು ದಿನ ಹಿಮಾಲಯದ ಎತ್ತರಕ್ಕೆ ಕರೆದುಕೊಂಡು ನಿಲ್ಲಿಸುತ್ತೆ. ಇಂತಹ ಸಂದೇಶವನ್ನ ನಮ್ಮ ಈ ವಿಶ್ವಾವಸು ಸಂವತ್ಸರವು ನಮಗೆ ತಿಳಿಸ್ತಾ ಇದೆ. ಅಂತಹ ವಿಶ್ವಾಸದಲ್ಲಿ ನಾವಿಟ್ಟು ವಸುವನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಆಗ ಮಾತ್ರ ಆ ದೃಢ ನಂಬಿಕೆನೆ ನಮ್ಮನ್ನ ಜೀವನದಲ್ಲಿ ಉತ್ತುಂಗದ ಸ್ಥಾನಕ್ಕೆ ಕರೆದೊಯ್ಯುತ್ತೆ ಅನ್ನೋ ಒಂದು ತತ್ವವನ್ನ ಈ ಯುಗಾದಿ ನಮಗೆ ತಿಳಿಸ್ತಾ ಇದೆ. ಮತ್ತೊಮ್ಮೆ ನಿಮಗೆ ಯುಗಾದಿಯ ಶುಭಾಶೀರ್ವಾದವನ್ನ ನೀಡುತ್ತಾ, ತಾವೆಲ್ಲರೂ ಈ ಯುಗಾದಿಯಿಂದ ಒಂದು ಸಂಕಲ್ಪವನ್ನ ಮಾಡಿಕೊಳ್ಳೋಣ. ಈ ಯುಗಾದಿಯ ಉತ್ಸವ ನಮ್ಮ ಜೀವನದ ಬದಲಾವಣೆಯ ಮಹಾಪರ್ವವಾಗಲಿ. ಸಮಸ್ತ ಸಂಕಷ್ಟಗಳು ಪರಿಹಾರವಾಗಿ ನೀವು ಒಂದು ಮಾನವತೆಯ ದೇವಾಲಯವನ್ನೇ ನಿರ್ಮಾಣ ಮಾಡುವಂತಾಗಲಿ. ಕಾರಣ ಏನಂತಂದ್ರೆ, ನಿಮ್ಮಿಂದ ಒಂದು ಪ್ರಕೃತಿಗೆ ಏನಾದರೂ ಕೊಡುಗೆಯನ್ನ ಕೊಡಬೇಕು ಅಂತಂದ್ರೆ, ನೀವುಗಳು ಸಹ ಪ್ರತಿಯೊಬ್ಬರೂ ಜೀವನದಲ್ಲಿ ಏನಾದ್ರೂ ಸಾರ್ಥಕ ಬದುಕನ್ನ ಪ್ರಾರಂಭ ಮಾಡಬೇಕು. ಆದ್ದರಿಂದ ಪ್ರತಿಯೊಬ್ಬ ಶಿಷ್ಯರಿಗೂ, ಭಕ್ತರಿಗೂ, ವೀಕ್ಷಕರಿಗೂ ಏನಪ್ಪಾ ತಿಳಿಸ್ತಾ ಇದ್ದೀವಿ ಅಂತಂದ್ರೆ, ಕೈಲಾದಷ್ಟು ಸಾಧ್ಯವಾದಷ್ಟು ನೀವುಗಳು ಉದ್ಯೋಗಗಳನ್ನ ಪ್ರಾರಂಭ ಮಾಡಿ, ಆ ಬಂದ ಉದ್ಯೋಗದಲ್ಲಿ ನಾವುಗಳು ಸಮಾಜಕ್ಕೂ ಕೊಡೋಣ. ನೀವುಗಳು ಸಹ ಉನ್ನತವಾಗಿ ಬೆಳೆಯಿರಿ ಅಂತಂದು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ಈ ವಿಶ್ವಾವಸು ಸಂವತ್ಸರ ಯುಗಾದಿಯ ಶುಭಾಶೀರ್ವಾದಗಳನ್ನ ನೀಡುತ್ತಾ, ಈ ವರ್ಷದಲ್ಲಿ ಇಡೀ ವಿಶ್ವಕ್ಕೆಲ್ಲ ಪರಮ ಶಾಂತಿಯನ್ನ, ವಿಶ್ವಕ್ಕೆಲ್ಲ ಪರಮ ಮಂಗಳವನ್ನು ಸಹ ದಯಪಾಲಿಸಲಿ ಅಂತಂದೇಳಿ, ಪರಮ ದಯಾಳುವಾದ ಶ್ರೀ ಸಿದ್ಧಲಿಂಗೇಶ್ವರರಲ್ಲಿ ಜಗನ್ಮಾತೆಯಾದ ಮಹಾಕಾಮೇಶ್ವರಿ ರೂಪ ಶ್ರೀ ಇಷ್ಟಕಾಮೇಶ್ವರಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ, ನಿಮ್ಮೆಲ್ಲರಿಗೂ ಇಡೀ ಸಕಲ ಲೋಕಗಳಿಗೂ ಸನ್ಮಂಗಳವನ್ನ ದಯಪಾಲಿಸಲಿ ಅಂತಂದೇಳಿ ಶುಭಾಶೀರ್ವಾದವನ್ನ ನೀಡುತ್ತಾ ಇದ್ದೀನಿ. ಓಂ ನಮಃ ಶಿವಾಯ. ವಿಶ್ವಾವಸು ಸಂವತ್ಸರದಲ್ಲಿ ಬಾಲಿವುಡ್ ಕಲಾವಿದರುಗಳಿಗೆ ವಿಶೇಷವಾದ ಆರೋಗ್ಯದ ಬಗ್ಗೆ ಮತ್ತು ದುಷ್ಕಂಟಕಗಳ ಬಗ್ಗೆ ವಿಶೇಷವಾದ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಅದರೊಳಗೂ ಶಾರುಖ್ ಖಾನ್, ಸಲ್ಮಾನ್ ಖಾನ್ ಮತ್ತು ಅಮೀರ್ ಖಾನ್ ಅವರು ಸಹ ತಮ್ಮ ಆರೋಗ್ಯ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಅವರು
ಅನೇಕ ಭದ್ರತೆಯನ್ನು ಒಳಪಡಿಸ್ಕೋಬೇಕಾಗುತ್ತೆ. ಕಾರಣ ಅನೇಕ ರೀತಿಯಿಂದ ಅವ್ರಿಗೂ ಸಹ ಈ ಮೂವರಲ್ಲಿ ಅನೇಕ ಆರೋಗ್ಯ ತೊಂದರೆಗಳು ಮತ್ತು ರಕ್ಷಣೆಯಿಂದ ಲೋಪಗಳು ಉಂಟಾಗುವುದು, ಇನ್ನು ಅನೇಕ ದುಷ್ಕೃತ್ಯಗಳು ದುಷ್ಕಂಟಕಗಳು ಸಹ ಎದುರಾಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಇನ್ನು ನಮ್ಮ ಭಾರತದ ಗಣತವ್ಯಕ್ತ ಶ್ರೀಯುತ LK ಅಡ್ವಾಣಿ ಅವರು ಸಹ ಇಂದಿನಿಂದಲೂ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ, ಆದಷ್ಟು ಈ ವರ್ಷದಲ್ಲಿ ಅವರು 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡುವುದರಿಂದ ಬರುವ ದುಷ್ಕಂಟಕಗಳಿಂದ ಪಾರಾಗಿ ಪರಿಪೂರ್ಣವಾದ ಆಯುಷನ್ನು ಅವರು ಪಡೆಯಬಹುದಾಗಿದೆ. ಇನ್ನು ನಮ್ಮ ಕರ್ನಾಟಕದ ಹೆಸರಾಂತ ಹೆಮ್ಮೆಯ ನಟರಾದ ಪ್ರತಿ ಜೀವನದಲ್ಲಿ ಕಷ್ಟದಿಂದ ಮೇಲೆ ಬಂದಂತಹ ರಾಕಿಂಗ್ ಸ್ಟಾರ್ ಅಂತಂದೇ ಪ್ರಸಿದ್ಧಿಯಾದ ಸರಳತೆಗೆ ಹೆಸರಾಗಿರುವಂತಹ ಕರ್ನಾಟಕದ ಕನ್ನಡದ ಮಗನಾಗಿರುವ ಶ್ರೀಯುತ ರಾಕಿಂಗ್ ಸ್ಟಾರ್ ಅವರು ಸಹ ಈ ವಿಶ್ವಾವಸು ಸಂವತ್ಸರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಕಾಲಜ್ಞಾನದ ಪ್ರಕಾರದಲ್ಲಿ ಅವರ ಆರೋಗ್ಯದಲ್ಲಿ ಮತ್ತು ಅವರ ಉದ್ಯೋಗದ ಮೇಲೆ ಅನೇಕ ದುಷ್ಕಂಟಕಗಳು ಮತ್ತು ದುಷ್ಪ್ರಭಾವಗಳು ದುಷ್ಕೃತ್ಯಗಳಿಂದ ಅನೇಕ ಅವರ ಹೆಸರಿಗೆ ಕಳಂಕಗಳನ್ನು ತರುವಂತಹ ಷಡ್ಯಂತ್ರ ನಡೀತಾ ಇರೋದ್ರಿಂದ ಕಾಲಜ್ಞಾನದಲ್ಲಿ ಗೋಚರಿಸ್ತಾ ಇರೋದು ಮತ್ತು ಗ್ರಹಗತಿಗಳ ಆಧಾರದ ಮೇಲೆ ಅವರು ಸೂಕ್ತವಾಗಿ ಎಚ್ಚರಿಕೆಯನ್ನು ಈ ಸಂವತ್ಸರದಲ್ಲಿ ವಹಿಸುವುದರಿಂದ ಬರುವ ಎಲ್ಲ ಅಪಾಯಗಳಿಂದ ರಾಕಿಂಗ್ ಸ್ಟಾರ್ ಯಶ್ ಅವರು ಸಹ ಪಾರಾಗಬಹುದು ಅಂತಂದು ನಾವುಗಳು ಸಹ ಅವರಿಗೆ ಶುಭಾಶೀರ್ವಾದವನ್ನು ನೀಡುತ್ತಾ ಇದ್ದೀವಿ.